ಹಾಯ್ ನಮಸ್ಕಾರ, ಹೇಗಿದ್ದೀರಾ? ನಾವು ಈ ಒಂದು ಕ್ಲಾಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸಿರ್ತಕ್ಕಂಥ ಫ್ರೀ ಕ್ಲಾಸಸ್ ಆಗಿರುತ್ತೆ. ನಾನು ನಿಮ್ಮ ಹರೇಂದ್ರ ಗೌಡ. ನಾವು ಮೇಜರಾಗಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಸ್ಸನ್ನು ಡಿಸ್ಕಸ್ ಮಾಡ್ತಿದ್ವಿ. ನಾವೀಗ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಇವತ್ತಿನ ಕ್ಲಾಸಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮೇಜರಾಗಿ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಇರ್ತಕ್ಕಂಥ ಬೆಳೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವುದಾದ್ರೂ ಒಂದು ಕ್ಲಾಸ್ ಶುರು ಮಾಡಿದಾಗ ಎರಡರ ಬಗ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಯಾವುದಪ್ಪ ಎರಡು ವಿಚಾರ ಅಂದರೆ, ಮೊದಲನೇದು ಈ ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರ ಅನ್ನೋದು ಮೊದಲನೇದಾಗಿರುತ್ತೆ. ಎರಡನೇದು ಯಾವ ರೀತಿ ನಮ್ಮ ಎಕ್ಸಾಮ್ಗೆ ಕ್ವೆಶನ್ಸ್ ಬರ್ತವೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೊದಲನೇ ಭಾಗದಲ್ಲಿ ನೋಡೋದಾದರೆ ಮೇಜರಾಗಿ ಈ ಒಂದು ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ, ಮೇಜರ್ ಡಿಸ್ಕಸ್ ಮಾಡ್ತಕ್ಕಂಥದ್ದು ಬೆಳೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ರೀತಿ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೊದಲನೇದು ಯಾವುದಪ್ಪ ಅಂದರೆ ಪ್ರಮುಖ ಬೆಳೆಗಳು ಅಂತ ಕರಿತೀವಿ, ದ ಮೇಜರ್ ಕ್ರಾಪ್ಸ್. ನಾವು ಮೇಜರ್ ಕ್ರಾಪ್ಸನ್ನು ಡಿಸ್ಕಸ್ ಮಾಡಬೇಕಾದ್ರೆ ಯಾವ ಕ್ರಾಪ್ಗಳನ್ನು ಬೆಳೆಗಳನ್ನು ಡಿಸ್ಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕೆಲವು ನಾಲೆಜ್ ಅಂತಕ್ಕಂಥದ್ದು ಇರಲಿ. ನಾವು ಯಾವ ಬೆಳೆಗಳನ್ನು ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ, ಮೊದಲನೇದು ಅಕ್ಕಿ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಥವಾ ಭತ್ತದ ಬಗ್ಗೆ ಡಿಸ್ಕಸ್ ಮಾಡೋಣ, ರೈಸ್ ಅಂತ ಕರಿತೀವಿ. ಎರಡನೇದು ಗೋಧಿ, ದ ವೀಟ್. ನಾವು ನೆನ್ಪಿಟ್ಕೋಬೇಕಿಲ್ಲಿ ಯಾವುದಾದ್ರೂ ಒಂದು ಕ್ರಾಪನ್ನು ಡಿಸ್ಕಸ್ ಮಾಡಬೇಕಾದ್ರೆ, ಬೆಳೆಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕಾದ ವಿಚಾರಗಳೇನು ಗೊತ್ತಾ? ಮೊದಲನೇದು ಈ ಬೆಳೆಗಳನ್ನು ಬೆಳೆಯೋದಕ್ಕೆ ಯಾವ ರೀತಿ ಸೂಕ್ತವಾಗಿರ್ತಕ್ಕಂಥ ಎನ್ವೈರನ್ಮೆಂಟ್ ಬೇಕಾಗತ್ತೆ, ಪರಿಸರ ಬೇಕಾಗತ್ತೆ, ತಾಪಮಾನ ಎಷ್ಟಿರಬೇಕು, ಮಳೆ ಎಷ್ಟಿರಬೇಕು, ಸಾಯಿಲ್ ಮಣ್ಣು ಏನಿರಬೇಕು ಅದ್ರ ಬಗ್ಗೆ ಗೊತ್ತಿರಬೇಕು. ಅದರ ಜೊತೆಗೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಯಾವುದು, ರಾಜ್ಯ ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ಇಷ್ಟು ಮೇಜರಾಗಿ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವಿಲ್ಲಿ ಮೇಜರ್ ನೋಡೋಣ, ಭತ್ತದ ಬಗ್ಗೆ ನೋಡೋಣ, ಮೇಜರಾಗಿ ಗೋಧಿ ಬಗ್ಗೆ ನೋಡೋಣ, ಅದರ ಜೊತೆಗೆ ಕಬ್ಬಿನ ಬಗ್ಗೆ ನೋಡೋಣ, ಶುಗರ್ ಕೇನ್ ಅಂತ ಕರಿತೀವಿ. ಮೇಜರ್ ಆಗಿ ಶುಗರ್ ಕೇನ್, ಕಾಫಿ ಬಗ್ಗೆ ನೋಡೋಣ, ಟೀ ಬಗ್ಗೆ ನೋಡೋಣ, ಅದರ ಜೊತೆಗೆ ರಬ್ಬರ್ ಬಗ್ಗೆ. ಈ ಎಲ್ಲ ಬೆಳೆಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಈ ಒಂದು ಬೆಳೆಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಎರಡನೇದು ಬರ್ತಕ್ಕಂಥದ್ದು ಬೆಳೆಗಳನ್ನು ಬೆಳಿಬೇಕಾದ್ರೆ ಒಂದು ಮಾದರಿ ಇದೆ. ನಾವು ಆ ಮಾದರಿಯನ್ನು ಏನಂತ ಕರಿತೀವಪ್ಪ? ಮಾದರಿಯನ್ನು ದ ಕ್ರಾಪಿಂಗ್ ಪ್ಯಾಟ್ರನ್ಸ್ ಅಂತ ಕರಿತೀವಿ. ನಾವು ಮೆಥಡ್ಸ್ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಅದನ್ನು ಕ್ರಾಪಿಂಗ್ ಪ್ಯಾಟ್ರನ್ಸ್ ಅಥವಾ ಬೆಳೆಗಳಿಗೆ ಬೆಳಿಕಂತ ಮಾದರಿಗಳು ಯಾವುವು, ಬೆಳೆ ಬೆಳಿಬೇಕಂದ್ರೆ ಯಾವ ಮಾದರಿಯ ಮೂಲಕ ನಾವು ಬೆಳಿಬೇಕಂತಕ್ಕಂಥದ್ದು ಕೂಡ ನೋಡೋಣ. ಅದರ ಜೊತೆಗೆ ನಾವು ಕೃಷಿಗೆ ಸಂಬಂಧಪಟ್ಟಂಗೆ ಹವಾಮಾನ, ಮೇಜರಾಗಿ ದ ಮೂಲಗಳು ಅಂತ ಕರಿತೀವಿ ಅಥವಾ ವಲಯಗಳು ಅಂತ ಕರಿತೀವಿ. ನಾವು ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಸೀಸನ್ಸ್ ಯಾವ್ಯಾವ ಇದಾವೆ. ನಾನು ಆಲ್ರೆಡಿ ನಿಮ್ಗೆ ಕ್ಲಾಸಲ್ಲಿ ಹೇಳಿದೆ, ಮೇಜರಾಗಿ 3 ಸೀಸನ್ಸ್ ಬರ್ತವೆ. ಯಾವಪ್ಪ? ಅಗ್ರೋಕ್ಲೈಮ್ಯಾಟಿಕ್ ದ ಸೀಸನ್ಸ್ ಅಂತ ಕರಿತೀವಿ ಅಥವಾ ಝೋನ್ಸ್ ಅಂತ ನೋಡಿದಾಗ ನಾವು ಮೇಜರಾಗಿ ಯಾವ ಸೀಸನ್ಸ್ ಬರ್ತವೆ ಗೊತ್ತಿರಬೇಕು. ಸೀಸನ್ಸ್ ಅಂತ ನೋಡಿದಾಗ 3 ಸೀಸನ್ಸ್ ಬರ್ತವೆ. ಒಂದು ಖಾರಿಫ್ ಅಂತ ಕರಿತೀವಿ, ಎರಡನೇದು ರಾಬಿ ಅಂತ ಕರಿತೀವಿ, ಮೂರನೇದು ಏನು ಅಂತಂದ್ರೆ ಮೇಜರಾಗಿ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇಟ್ ಇಸ್ ಝೇದ್ ದ ಸೀಸನ್ ಅಂತ ಕರಿತೀವಿ. ಋತುಗಳು, ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಋತುಗಳು ಯಾವಿದಾವೆ, ಈ ಒಂದು ಋತುಗಳಿಂದ ಎಷ್ಟು ಝೋನ್ಸ್ ಆಗಿ ವಿಂಗಡಣೆ ಆಗಿದ್ದಾವೆ, ಎಷ್ಟು ಝೋನ್ಸ್ ಆಗಿ ಕೃಷಿಗೆ ಸಂಬಂಧಪಟ್ಟಂಗೆ, ಕೃಷಿ ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ವಲಯಗಳು ಎಷ್ಟಿದಾವೆ, ಝೋನ್ಸ್ ಎಷ್ಟಿದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರ ಜೊತೆಗೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಉತ್ಪಾದನೆ ಎಷ್ಟಾಗ್ತಿದೆ, ಪ್ರೊಡಕ್ಟಿವಿಟಿ ಎಷ್ಟು, ನಮ್ಮ ಮೇಜರಾಗಿ ನಮ್ಮ ಒಂದು ರಾಷ್ಟ್ರದಲ್ಲಿ ಯಾವ ಬೆಳೆಗಳು ಅಧಿಕವಾಗಿ ಹೆಚ್ಚಾಗಿ ಬೆಳೀತಾ ಇದೀವಿ, ನಮ್ಮ ಒಂದು ಮೇಜರ್ ಆಗಿ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ವಿಶ್ವಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರೊಡಕ್ಟಿವಿಟಿ ಆಗ್ತಿದೆ, ಯಾವಾಗ ಈ ಒಂದು ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಯಿತು, ಈ ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ಅನ್ನ ನೋಡ್ತಾ ಹೋಗೋಣ. ಅದ್ರ ಮೇಜರ್ ಕ್ರಾಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಕ್ರಾಪಿಂಗ್ ಪ್ಯಾಟ್ರನ್ಸ್, ಅಗ್ರಿಕಲ್ಚರ್ ಝೋನ್ಸ್ ಆ್ಯಂಡ್ ಪ್ರೊಡಕ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಮೇಜರ್ ಆಗಿ ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ, ಈ ಟಾಪಿಕ್ ಅಂತಕ್ಕಂಥದ್ದು ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನೋಡೋಣ, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೊದಲೇ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ,
ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ ಏನು ಗೊತ್ತಿರಬೇಕು, ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಮಾಡ್ತದೆ, ಗ್ರೋತ್ ರೇಟ್ ಎಷ್ಟಿದೆ, ಎಷ್ಟು ಜನಸಂಖ್ಯೆ ನಮ್ಮ ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ, ದ ಡಿಪೆಂಡೆನ್ಸಿ ಪಾಪ್ಯುಲೇಷನ್ ಎಷ್ಟಿದ್ದಾರೆ, ಈ ಎಲ್ಲದ್ರ ಬಗ್ಗೆ ಒಂದೊಂದು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಿಮಗೆ ನೆನಪಿರಬೇಕು, ಈ ಅಗ್ರಿಕಲ್ಚರ್ ಸೆಕ್ಟರ್ ಅಂತಕ್ಕಂಥದ್ದು ಯಾಕಪ್ಪ ಬೇಕು ಅಂತಂದರೆ, ಈ ಅಗ್ರಿಕಲ್ಚರ್ ಸೆಕ್ಟರ್ ಅಂತಕ್ಕಂಥದ್ದು ಪ್ರೈಮರಿ ಸೆಕ್ಟರ್ ಅಂತ ಕೂಡ ಕರಿತೀವಿ. ನಾವು ಯಾವುದೇ ಒಂದು ಸೆಕ್ಟರ್ ಉತ್ಪಾದನೆ ಅಥವಾ ಸೆಕ್ಟರ್ ಅಂತಕ್ಕಂಥದ್ದು ಬೆಳಿಬೇಕು ಅಂದರೆ, ನಮ್ಮ ಕಾರ್ಖಾನೆಗಳು ಬೆಳಿಬೇಕಾದ್ರೆ, ಅದೇ ರೀತಿ ನಮ್ಮ ಸರ್ವಿಸ್ ಸೆಕ್ಟರ್ ಬೆಳಿಬೇಕಾದ್ರೆ ದ ಮೇನ್ ಪಿಲ್ಲರ್ ಯಾವುದಪ್ಪ ಅಂದರೆ ಅಗ್ರಿಕಲ್ಚರಲ್ ಸೆಕ್ಟರ್. ಇದು ಒಂದಾಗಿರುತ್ತೆ. ಎರಡನೇದು ಅಗ್ರಿಕಲ್ಚರ್ ನೋಡೋದಾದ್ರೆ ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಈ ಒಂದು ಅಗ್ರಿಕಲ್ಚರ್ ಮೇಲೆ ಆದಾಯ ಪಟ್ಟಿದ್ದಾರೆ ಅಥವಾ ಆಧಾರ ಪಟ್ಟಿದ್ದಾರೆ ಅಂತಂದರೆ ಮೇಜರ್ ಆಗಿ 46% ಜನಸಂಖ್ಯೆ ಅಂತಕ್ಕಂಥದ್ದು ಈ ಒಂದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಅದು ನಮ್ಮ GDP ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂತಂದರೆ 16% ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತದೆ. ಜನಸಂಖ್ಯೆ ಅವಲಂಬನೆ ಆಗಿರ್ತಕ್ಕಂಥವ್ರು ಎಷ್ಟು ಜನ? ಅವಲಂಬನೆ ಆಗಿರ್ತಕ್ಕಂಥವ್ರು 46% ಜನಸಂಖ್ಯೆ ಇದ್ದಾರೆ. ಬಟ್ ಆದರೆ ನಮ್ಮ GDPಗೆ ಕೊಡುಗೆ ಬರ್ತಿರ್ತಕ್ಕಂಥದ್ದು ಮಾತ್ರ 16% ಮಾತ್ರ. ಸರ್, ಈಗ ಈ ವರ್ಷ ನೋಡೋದಾದ್ರೆ 2025-26 ನೋಡೋದಾದ್ರೆ ಎಷ್ಟು ಪರ್ಸೆಂಟೇಜ್ ಗ್ರೋತ್ ರೇಟ್ ತೋರಿಸಿದೆಯಪ್ಪ, ಎಷ್ಟು ಪರ್ಸೆಂಟೇಜು ಗ್ರೋತ್ ರೇಟ್ ಆಗಿದೆಯಪ್ಪ ಅಂದರೆ 4.6% ಗ್ರೋತ್ ರೇಟ್ ಆಗಿದೆ. ಯಾವಾಗ 2025-26ನೇ ಇಸ್ವಿಯಲ್ಲಿ ಗೊತ್ತಿರಬೇಕು. ನಾವು ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ನಮ್ಮ ಅಗ್ರಿಕಲ್ಚರಿಂದ ಎಷ್ಟು ಮಿಲಿಯನ್ ಮೆಟ್ರಿಕ್ ಟನ್ ಅಂತಕ್ಕಂಥದ್ದು ನಾವು ಉತ್ಪಾದನೆ ಆಗ್ತಿದೆಯಪ್ಪ ಅಂತಂದರೆ ನೆನ್ಪಿಟ್ಕೋಬೇಕಿಲ್ಲಿ, ನಾವು ತೋಟಗಾರಿಕೆ ಉತ್ಪಾದನೆಯಿಂದ 362 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂತಕ್ಕಂಥದ್ದು ಉತ್ಪಾದನೆ ಆಗ್ತಿದೆ. ಸರ್, ಇದೆಲ್ಲ ಉತ್ಪಾದನೆಗೆ ಕಾರಣ ಏನಪ್ಪ ಅಂತಂದರೆ ಮೇಜರ್ ಆಗಿ ನಮಗೆ ಒಂದು ಒಳ್ಳೆ ಸೀಸನ್ಸ್ ಇರಬೇಕು, ಋತುಗಳಿರಬೇಕು. ಅದರ ಜೊತೆಗೆ ಮಳೆ ಸರಿಗೆ ಆಗ್ತಿರಬೇಕು, ಬರಗಾಲ ಆಗಬಾರ್ದು, ಮಳೆ ಸರಿಗೆ ಆಗ್ತಿರಬೇಕು. ಜೊತೆಗೆ ನಮಗೆ ನೀರಾವರಿ ಇರಬೇಕು. ಆ ನೀರಾವರಿ ಜೊತೆಗೆ ತಾಪಮಾನ ಅಂತಕ್ಕಂಥದ್ದು ಕೂಡ ಮೇಜರ್ ಆಗಿ ಇಟ್ ಶುಡ್ ಬಿ ಮಾಡ್ರೇಟ್. ನಾವು ಇವೆಲ್ಲ ಕಾರಣಗಳಿಂದ ನಮ್ಮ ಅಗ್ರಿಕಲ್ಚರ್ ಕೂಡ ಬೆಳವಣಿಗೆ ಆಗ್ತಾ ಹೋಗ್ತಿರುತ್ತೆ. ನಾವು ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಹವಾಮಾನ, ನಥಿಂಗ್ ಬಟ್ ಕ್ಲೈಮೇಟ್ ಶುಡ್ ಬಿ ಗುಡ್. ಬಟ್ ಆದರೆ ನಮಗೆ ಗೊತ್ತಿರೋ ಹಾಗೆ ಹವಾಮಾನ ಅಂತಕ್ಕಂಥದ್ದು ಬದಲಾವಣೆ ಆಗ್ತಾ ಹೋಗ್ತಿದೆ. ನಾವು ಯಾವಾಗ ಬದಲಾವಣೆ ಆಗ್ತಾ ಹೋಗ್ತಿರುತ್ತೋ ನಮ್ಮ ಕೃಷಿ ವಲಯಕ್ಕೆ ಅತಿ ಹೆಚ್ಚು ಹಜಾರ್ಡಸ್ ಆಗ್ತಾ ಹೋಗ್ತಿರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ತಾ ಹೋಗ್ತಿರುತ್ತೆ. ಇದನ್ನು ತಡೆಗಟ್ಟುವುದು ಹೇಗೆ ಅಂದರೆ ಮೇಜರ್ ಆಗಿ ಇಟ್ ಇಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೂಲಕ, ಅದೇ ರೀತಿ ZBNF ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮೂಲಕ, ಅದರ ಜೊತೆಗೆ ಹೈ ಹೀಲ್ಡ್ ವೆರೈಟಿ ಸೀಡ್ಸ್ ಆಗಿರ್ಬೋದು, ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ನ ಮೂಲಕ ನಾವು ಉತ್ಪಾದನೆಯನ್ನು ಹೆಚ್ಚು ಮಾಡ್ಬೋದು. ಅದೇ ರೀತಿ ಆದಾಯ ಕೂಡ ನಾವು ಕೃಷಿ ವಲಯದಲ್ಲಿ ಕೂಡ ಇನ್ಕ್ರೀಸನ್ನು ಮಾಡ್ಬೋದು ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಡನ್, ಇಂಟ್ರೊಡಕ್ಷನ್ ಆಗಿರುತ್ತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಹಾಗೆ. ಅಗ್ರಿಕಲ್ಚರ್ ಸಂಬಂಧಪಟ್ಟ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಅಗ್ರಿಕಲ್ಚರ್ ಅಂದ್ರೆ ಏನಪ್ಪಾ ಅಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಪ್ರೈಮರಿ ಸೆಕ್ಟರ್, ಬೇಸಿಕ್ ಸೆಕ್ಟರ್. ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಯಾವ ಕಾಲರ್ ಜಾಬ್ಸ್ ಅಂತ ಕರಿತೀವಪ್ಪ ಅಂದರೆ ರೆಡ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ. ನಾವು ರೆಡ್ ಕಾಲರ್ ಜಾಬ್ಸ್ ಓಕೆ ಸರ್, ಎಷ್ಟು ಉತ್ಪಾದನೆ ಆಗ್ತಿದೆಯಪ್ಪ ಅಂದರೆ 16% ನಮ್ಮ GDP ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಬಟ್ ಜನಸಂಖ್ಯೆ ನೋಡೋದಾದರೆ 40-46% ಜನಸಂಖ್ಯೆ ಯಾವುದ್ರ ಮೇಲೆ ಅವಲಂಬನೆ ಆಗಿದ್ದಾರಪ್ಪ ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಅವಲಂಬನೆ ಆಗಿದ್ದಾರೆ. ಓಕೆನಾ? ನಾವು ಮೇಜರ್ ಆಗಿ ಎರಡನೇ ಟಾಪಿಕ್ ಆಗಿರ್ತಕ್ಕಂಥದ್ದು ಯಾವ ಬೆಳೆಗಳು ನಮ್ಮ ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹಿಂಟ್ ಕೊಟ್ಟೆ. ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಗೋಧಿ ಆಗಿರ್ಬೋದು, ಅದೇ ರೀತಿ ಪಲ್ಸಸ್ ಆಗಿರ್ಬೋದು, ಮಿಲ್ಲೆಟ್ಸ್ ಆಗಿರ್ಬೋದು, ಈ ಎಲ್ಲದ್ರ ಬಗ್ಗೆ ನಮಗೆ ಮೇಜರ್ ಕ್ರಾಪ್ಸ್ ಆಗಿರ್ತವೆ. ಈ ಎಲ್ಲದನ್ನು ಒಂದೊಂದು ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಿರಬೇಕು, ನಾವು ಈ ಒಂದು ಬೆಳೆಗಳನ್ನು ಬೆಳಿಬೇಕಾದ್ರೆ ತಾಪಮಾನ ಏನಿರಬೇಕು, ಜೊತೆಗೆ ಮಳೆ ಎಷ್ಟಿರಬೇಕು, ಫಾಲೋಡ್ ಬೈ ಯಾವ ಸಾಯಿಲಲ್ಲಿ ಅತಿ ಹೆಚ್ಚು ಬೆಳಿತೀವಿ ನಾವು, ಫಾಲೋಡ್ ಬೈ ಯಾವ ರಾಜ್ಯ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆ, ಯಾವ ರಾಷ್ಟ್ರ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಅದರಲ್ಲಿ ಕೆಲವೊಂದು ಸೆಕ್ಟರ್ಸ್ ನೋಡೋದಾದ್ರೆ ಮೊದಲನೇ ಸೆಕ್ಟರ್ ಯಾವುದಪ್ಪ ಅಂದರೆ ಮೇಜರ್ ಆಗಿ ಸೀರಿಯಲ್ಸ್ ಅಂತ ಕರಿತೀವಿ, ಧಾನ್ಯಗಳು ಅಂತ ಕರಿತೀವಿ. ನಾವೀಗ ಧಾನ್ಯಗಳು ಯಾಕಪ್ಪ ಬೆಳಿಬೇಕು, ಅತಿ ಹೆಚ್ಚು ಧಾನ್ಯಗಳನ್ನು ಯಾಕಪ್ಪ ಬೆಳಿಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದೆ, ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥವ್ರು ಎಷ್ಟನೇ ರ್ಯಾಂಕಲ್ಲಿ ಇದ್ದಾರಪ್ಪ ಅಂದರೆ ಇಟ್ ಇಸ್ ಮೊದಲನೇ ಸ್ಥಾನದಲ್ಲಿದ್ದೀವಿ ಜನಸಂಖ್ಯೆಯ ಆಧಾರದ ಮೇಲೆ. ನಥಿಂಗ್ ಬಟ್
ಏನರಲ್ಲಿದ್ದೀವಪ್ಪ ಅಂದರೆ ಮೊದಲನೇ ಸ್ಥಾನದಲ್ಲಿದ್ದೀವಿ. ನಾವು ಈ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಆಹಾರ ಕೊಡಬೇಕಲ್ವಾ. ನಾವು ಬಡತನವನ್ನು ನೀಗಿಸಬೇಕು, ನಾವು ತಿನ್ನಕ್ಕೆ ಉಣ್ಣಕ್ಕೆ ಇಟ್ ಇಸ್ ಆಹಾರ ಬೇಕು. ನಾವು ಈ ಆಹಾರ ಅಂತಕ್ಕಂಥದ್ದು ಯಾವುದರ ಮೂಲಕ ನಾವು ಬೆಳಿಬೋದಪ್ಪ ಅಂದರೆ ಮೇಜರಾಗಿ ಇಟ್ ಇಸ್ ಸೀರಿಯಲ್ಸ್ ಮೂಲಕ, ಧಾನ್ಯಗಳ ಮೂಲಕ. ಯಾವ ಧಾನ್ಯಗಳ ಮೂಲಕ ಅಂದರೆ ಮೇಜರಾಗಿ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಮತ್ತು ರಾಗಿಯನ್ನು ನಾವು ಸೇವನೆಯ ಮೂಲಕ ಮೇಜರಾಗಿ ನಮ್ಮ ಬಡತನವನ್ನು ನಿರ್ಮೂಲನೆ ಮಾಡ್ಬೋದು, ಆಹಾರವನ್ನು ಕೂಡ ನಮ್ಮ ಜನಸಂಖ್ಯೆಗೆ ಕೊಡಬಹುದು. ನಾವು ಸರ್ ಈ ಸೀರಿಯಲ್ಸ್ ಅಂತಕ್ಕಂಥದ್ದು ಲಾರ್ಜೆಸ್ಟ್ ಶೇರ್ ಅಂತ ಕರಿತೀವಿ. ನಾವು ಒಟ್ಟು ಕೃಷಿ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ಪದಾರ್ಥಗಳು ಯಾವಪ್ಪ ಅಂದರೆ ಈ ಧಾನ್ಯಗಳು ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ನಾವು ಮೇಜರ್ ಅಗ್ರಿಕಲ್ಚರಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವ ಬೆಳೆಗಳಪ್ಪ ಅಂದರೆ ಸೀರಿಯಲ್ಸ್. ಲಾರ್ಜೆಸ್ಟ್ ಶೇರ್ ಆಫ್ ಟೋಟಲ್ ಕ್ರಾಪ್ ಏರಿಯಾ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ಮೇಜರ್ ಆಗಿ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇವೆಲ್ಲ ಬರ್ತವೆ. ಎಷ್ಟು ಪರ್ಸೆಂಟೇಜ್? ಈಗ 100% ನಮ್ಮ ಕೃಷಿಗಿದ್ರೆ ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂದರೆ 54% 54% ಆಫ್ ಏರಿಯಾ. ನೆನ್ಪಿಟ್ಕೋಬೇಕಿಲ್ಲಿ 54% ಅಲ್ಲಿ ಏನು ಬೆಳೀತಾ ಇದೀವಪ್ಪ ಅಂತಂದರೆ ಧಾನ್ಯಗಳನ್ನು ಬೆಳೀತಾ ಇದೀವಿ. ನಮ್ಮ ಮೇಜರ್ ಆಗಿ ವಿಶ್ವ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ನಾವು ಬೆಳೀತಾ ಇದೀವಪ್ಪ ಅಂದರೆ 11% ಧಾನ್ಯಗಳನ್ನು ನಾವು ಬೆಳೀತಾ ಇದೀವಿ. ಇಂಡಿಯಾ ಬೆಳೀತಿದೆ. ನಾವು ಏನಕ್ಕಪ್ಪ ಬೆಳಿಬೇಕು ಧಾನ್ಯಗಳನ್ನು ಅಂತಂದರೆ ಮೇಜರ್ ಆಗಿ ಜನಸಂಖ್ಯೆ ಇನ್ಕ್ರೀಸ್ ಆಗ್ತಿರೋದ್ರಿಂದ ನಾವು ಮೇಜರ್ ಆಗಿ ಇಟ್ ಇಸ್ ಆಹಾರ ಬೇಕಲ್ವ. ಆಹಾರವನ್ನು ಒದಗಿಸೋದಕ್ಕೋಸ್ಕರ ನಾವು ಸೀರಿಯಲ್ಸ್ ಆಗಿರ್ಬೋದು, ಧಾನ್ಯಗಳನ್ನು ನಮ್ಮ ಮೇಜರ್ ಆಗಿ ಕಲ್ಟಿವೇಟ್ ಮಾಡ್ತಾ ಇದ್ದೀವಿ. ಇಷ್ಟು ಮೊದಲನೇದು ಇಂಟ್ರೊಡಕ್ಷನ್ ಆಗಿರುತ್ತೆ. ನಾವು ಎರಡನೇದ್ರ ಬಗ್ಗೆ ನೋಡೋದಾದರೆ ಈ ಒಂದು ಧಾನ್ಯಗಳಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಭತ್ತ ಅಂತ ಕರಿತೀವಿ, ರೈಸ್ ಅಂತ ಕರಿತೀವಿ. ಈಗ ನೀವೇ ಯೋಚನೆ ಮಾಡಿ, ನಾವು ಭತ್ತ ಅಥವಾ ರೈಸ್ ಬಗ್ಗೆ ನೋಡೋದಾದರೆ ನಾವು ಈ ರೈಸ್ ಬೆಳೆಯೋದಕ್ಕೆ ಅತಿ ಹೆಚ್ಚು ತಾಪಮಾನ ಬೇಕಾ, ಅತಿ ಕಡಿಮೆ ತಾಪಮಾನ ಬೇಕಾ? ನಾವು ಎರಡನೇದ್ರ ಬಗ್ಗೆ ನೋಡೋದಾದರೆ ಮಳೆ ಎಷ್ಟು ಬೇಕಾಗತ್ತೆ, ಅದೇ ರೀತಿ ಯಾವ ಮಣ್ಣಿದ್ರೆ ತುಂಬ ಒಳ್ಳೆಯದು. ನಾವು ನಾಲ್ಕನೇದು ಯಾವ ರಾಷ್ಟ್ರ ಅಂತಕ್ಕಂಥದ್ದು ನಂಬರ್ 1 ರ್ಯಾಂಕಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ವಿ ಕಾಲ್ ಇಟ್ ಆಸ್ ಈ ಒಂದು ಭತ್ತ ಬೆಳೆಯೋದ್ರಲ್ಲಿ. ನಾವು ನಮ್ಮ ರಾಜ್ಯಗಳಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಭತ್ತ ಬೆಳೀತಿದೆ ಈ ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗ್ತಿರೋಣ. ನಾವು ಮೊದಲೇ ಗೊತ್ತಿರಬೇಕಾಗಿರ್ತಕ್ಕಂಥದ್ದು 3 ಸೀಸನ್ಸ್ ಬರ್ತವೆ. ಒಂದು ಖಾರಿಫ್ ಸೀಸನ್ ಅಂತ ಕರಿತೀವಿ, ಆ್ಯಂಡ್ ಎರಡನೇದು ರಾಬಿ ಸೀಸನ್. ಋತುಗಳಲ್ಲಿ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆ 3 ಋತುಗಳಿದ್ದಾವೆ. ಅದೇ ರೀತಿ ಜನರಲ್ ಆಗಿ ನೋಡಿದ್ರೆ 4 ಋತುಗಳಿದ್ದಾವೆ. ನಮ್ಮ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ 4, ಅದೇ ರೀತಿ ನಮ್ಮ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಗೆ 3 ಬರ್ತವೆ, ಖಾರಿಫ್, ರಾಬಿ ಮತ್ತು ಝೇದ್ ಅಂತ ಕರಿತೀವಿ. ನಾವು ಖಾರಿಫ್ ಅಂದರೆ ಮುಂಗಾರು ಮಳೆ ಟೈಮಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಖಾರಿಫ್ ಬೆಳೆ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ರಾಬಿ ಬೆಳೆ ಅಂತ ಕರಿತೀವಿ. ಅದೇ ರೀತಿ ಇಟ್ ಇಸ್ ನಮ್ಮ ಬೇಸಿಗೆ ಟೈಮಲ್ಲಿ ಬೆಳೀತಕ್ಕಂಥದ್ದನ್ನು ಝೇದ್ ಕ್ರಾಪ್ಸ್ ಅಂತ ಕರಿತೀವಿ. ನೋಡಿ, ನಾನು ಡಿಸ್ಕಸ್ ಮಾಡ್ತೀನಿ, ಬಟ್ ಅಲ್ಲಿವರೆಗೆ ಯೋಚನೆ ಮಾಡಿ ಯಾವ ಟೈಮ್ ಪೀರಿಯಡಲ್ಲಿ ಬರುತ್ತೆ, ಯಾವ ಬೆಳೆಗಳನ್ನು ಖಾರಿಫ್ ಬೆಳೆಯಾಗಿ ಬೆಳಿತೀವಿ ಅಂತ. ಈಗ ನೀವೇ ಹೇಳ್ರಪ್ಪ, ಭತ್ತ ಅಂತಕ್ಕಂಥದ್ದು ಯಾವ ಸಮಯದಲ್ಲಿ ಬೆಳಿಬೋದು? ನಮ್ಮ ಮುಂಗಾರು ಟೈಮಲ್ಲಿ ಬೆಳಿಬೋದಾ? ಜೂನ್ ಜುಲೈಯಿಂದ ಮೇಜರ್ ಆಗಿ ಒಂದು ನವಂಬರ್ವರೆಗೂ. ರಾಬಿ ಅಂತಕ್ಕಂಥದ್ದು ಡಿಸೆಂಬರಿಂದ ಒಂದು ಫೆಬ್ರವರಿ ಮಾರ್ಚ್ವರೆಗೆ. ಝೇದ್ ಅಂತಕ್ಕಂಥದ್ದು ಮಾರ್ಚ್ ಇಂದ ಒಂದು ಜೂನ್ ಜುಲೈವರೆಗೆ ಬೇಸಿಗೆ ಟೈಮ್ ಅಂತ ಕರಿತೀವಿ. ನಾವು ಅಕ್ಕಿಯನ್ನು ಯಾವ ಸಮಯದಲ್ಲಿ ಬೆಳಿಬೋದಪ್ಪ ಅಂದರೆ ಯಾವ ಸಮಯದಲ್ಲಾದರೂ ಬೆಳೀರಿ, ನಮಗೇನಂತ. ನಾವು ಇಟ್ ಕ್ಯಾನ್ ಬಿ ಗ್ರೋನ್ ಇನ್ ಆಲ್ ದ ಸೀಸನ್ಸ್ ಅನ್ನೋದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ. ಇಟ್ ಕ್ಯಾನ್ ಬಿ ಗ್ರೋನ್ ಇನ್ ಆಲ್ ದ ಸೀಸನ್ಸ್. ಬಟ್ ಮೇಜರಾಗಿ ಯಾವ ಟೈಮಲ್ಲಿ ಬೆಳಿತೀವಪ್ಪ ಅಂದರೆ ಖಾರಿಫ್ ಟೈಮಲ್ಲಿ ಬೆಳಿತೀವಿ. ಯಾಕಪ್ಪ ಮೇಜರಾಗಿ ಖಾರಿಫ್ ಟೈಮಲ್ಲಿ ಬೆಳಿತೀವಿ ಅಂದರೆ ಇದಕ್ಕೆ ಅತಿ ಹೆಚ್ಚು ನೀರಾವರಿ ಬೇಕು, ನೀರು ಬೇಕು. ನೆನ್ಪಿಟ್ಕೊಳ್ಳಿ, ಇದು ಖಾರಿಫ್ ಬೆಳೆಯಾಗಿದೆ. ನಾವು ಇದಕ್ಕೆ ಇಟ್ ಇಸ್ ತಾಪಮಾನ ಎಷ್ಟು ಬೇಕಪ್ಪ ಅಂತಂದರೆ 20 ರಿಂದ 25 ಡಿಗ್ರಿ. ಇವೆಲ್ಲ ಎಕ್ಸಾಕ್ಟಾಗಿ ಬೇಕಾಗಿಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ತಾಪಮಾನ ಬೇಕಂದ್ರೆ ಹೌದು, ಅದ್ರ ಮಳೆ ಬೇಕಂದ್ರೆ ಹೌದು. 100 ಸೆಂಟಿಮೀಟರ್ಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ಮಳೆ ಆಗಲೇಬೇಕು. 100 ಸೆಂಟಿಮೀಟರ್ಗಿಂತ ಜಾಸ್ತಿ ಬೇಕಾಗಿರುತ್ತೆ, ಜೌಕಿನ ಪ್ರದೇಶ ಬೇಕಾಗಿರುತ್ತೆ, ನಿಂತಿರೋ ನೀರಿರಬೇಕು. ನಾವು ಇದೆಲ್ಲ ಓಕೆ ಸರ್, ಬಟ್ 2025-26ರಲ್ಲಿ ಒಂದು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಯಿತು. ಏನಪ್ಪ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಅಂತ ನೋಡೋದಾದರೆ ನಮ್ಮ ಭಾರತ ಅಂತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ. ಯಾವುದ್ರಲ್ಲಪ್ಪ ಅಂದರೆ ಅಕ್ಕಿಯ ಉತ್ಪಾದನೆಯಲ್ಲಿ ನಮ್ಮ ಭಾರತದ ರ್ಯಾಂಕ್ ಎಷ್ಟಿಲ್ಲಿ? ಇಂಡಿಯಾದು ಕಾಂಟ್ರಿಬ್ಯೂಟ್ಸ್ ಮೊದಲನೇ ಸ್ಥಾನದಲ್ಲಿದೆ. ಕರೆಂಟ್ ಅಫೇರ್ಸ್ ಇದು
ಮೊದಲನೇ ಸ್ಥಾನದಲ್ಲಿದೆ. ನಾವು ಎಷ್ಟು ಪರ್ಸೆಂಟ್ ಭತ್ತನ ಬೆಳಿತೀವಪ್ಪ ಅಂತಂದರೆ ಇಡೀ ವಿಶ್ವದಲ್ಲೇ ವರ್ಲ್ಡಲ್ಲೇ 22ರಿಂದ 24% ಇಟ್ ಇಸ್ ಭತ್ತವನ್ನು ಯಾರಪ್ಪ ಬೆಳೀತಾ ಇದೀವಿ ಅಂದರೆ ನಮ್ಮ ಮೇಜರಾಗಿ ನಮ್ಮ ಭಾರತದವರು. ನಾವು ಈ ಭತ್ತ ಬೆಳಿಬೇಕಾದ್ರೆ ಯಾವ ಮಣ್ಣು ಬೇಕಪ್ಪ ಅಂತಂದರೆ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ, ಮೆಕ್ಕಲು ಮಣ್ಣು ಬೇಕು. ನಾವು ಈ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಎಲ್ಲಿರುತ್ತೆ ಅಂತಂದರೆ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ನನ್ನ ಕ್ಲಾಸಸ್ ನೋಡಿದ್ರೆ ಪಕ್ಕ ಆನ್ಸರ್ ಮಾಡೇ ಮಾಡ್ತೀರಾ. ನಾವು ಎಲ್ಲಪ್ಪ ಇರುತ್ತೆ ಅಂತಂದರೆ ಮೇಜರಾಗಿ ನಮ್ಮ ಉತ್ತರ ಭಾಗದಲ್ಲಿರುತ್ತೆ, ಉತ್ತರ ಭಾರತದಲ್ಲಿ ಇರ್ತವೆ. ನಾವು ಎಲ್ಲೆಲ್ಲಪ್ಪ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು ಅಂತಂದರೆ ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್. ವೆಸ್ಟ್ ಬೆಂಗಾಲ್ ಮೊದಲನೇ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಉತ್ತರ ಪ್ರದೇಶ ಆಗಿರ್ತಕ್ಕಂಥವ್ರು 2ನೇ ಸ್ಥಾನದಲ್ಲಿದ್ದಾರೆ. ಅಕ್ಕಿಯ ಉತ್ಪಾದನೆಯಲ್ಲಿ ವೆಸ್ಟ್ ಬೆಂಗಾಲ್ ಮತ್ತು ಉತ್ತರ ಪ್ರದೇಶ ಅಂತಕ್ಕಂಥವ್ರು ಟಾಪ್ ರ್ಯಾಂಕಲ್ಲಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಅಕ್ಕಿಯ ಉತ್ಪಾದನೆಯಲ್ಲಿ. ಸರ್, ಅಕ್ಕಿ ಉತ್ಪಾದನೆ ಯಾವಾಗ ಹೆಚ್ಚಾಗ್ತಾ ಬಂತಪ್ಪ ಅಂದರೆ ಹಸಿರು ಕ್ರಾಂತಿ ಆದ ನಂತರ, ಗ್ರೀನ್ ರೆವಲ್ಯೂಷನ್ ಆದ ನಂತರ. ನಾವು ರೀಸೆಂಟಾಗಿ ಗ್ರೀನ್ ರೆವಲ್ಯೂಷನ್ ಫಾದರ್ಗೆ, ಯಾರಪ್ಪ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂದರೆ MS ಸ್ವಾಮಿನಾಥನ್ ಅವರಿಗೆ ಮೇಜರ್ ಆಗಿ ದ ಭಾರತ ರತ್ನ ಸಿಕ್ಕಿದೆ. ನಾವು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಕರಿತೀವಿ. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದಪ್ಪ ಅಂದರೆ ಭಾರತ ರತ್ನ ಯಾರಿಗೆ ಸಿಕ್ಕಿದೆ ಅಂದರೆ MS ಸ್ವಾಮಿನಾಥನ್. ಇಷ್ಟು ಭತ್ತದ ಬಗ್ಗೆ ಗೊತ್ತಿರಲಿ. ನಾವು ಎರಡನೇದು ಬರ್ತಕ್ಕಂಥದ್ದು ಗೋಧಿ ಬಗ್ಗೆ ಗೊತ್ತಿರಬೇಕು. ಈಗ ನೀವೇ ನೋಡ್ರಪ್ಪ, ಗೋಧಿ ಬೆಳಿಬೇಕಾದ್ರೆ ನಮಗೆ ಯಾವ ರೀತಿ ಕ್ಲೈಮೆಟಿಕ್ ಕಂಡೀಷನ್ ಬೇಕಾಗುತ್ತೆ. ತಾಪಮಾನ ಎಷ್ಟು ಬೇಕಾಗುತ್ತಪ್ಪ ಅಂದರೆ ಕಡಿಮೆ ತಾಪಮಾನ ಬೇಕಾಗತ್ತೆ. ಮಳೆ ಎಷ್ಟು ಬೇಕಾಗುತ್ತಪ್ಪ ಅಂದರೆ ಕಡಿಮೆನೇ ಮಳೆ ಬೇಕಾಗತ್ತೆ. ನಾವು ಇದ್ರ ಜೊತೆಗೆ ಇದು ಯಾವ ಬೆಳೆ ಅಂತ ಕಾಮೆಂಟ್ ಮಾಡಿ ನೋಡೋಣ. ಬೇಸಿಗೆ ಟೈಮಲ್ಲಿ ಬೆಳಿತೀವ, ಝೇದ್ ಕ್ರಾಪಾ? ಎರಡನೇದು ರಾಬಿ ಬೆಳೆನಾ ಅಥವಾ ಖಾರಿಫ್ ಬೆಳೆನಾ? ಯಾವ ಬೆಳೆನಪ್ಪ ಇದು ಅಂತಂದರೆ ಮೇಜರಾಗಿ ಬರ್ತಕ್ಕಂಥದ್ದು ಯಾವ ಬೆಳೆ ಅಂತಂದರೆ ರಾಬಿ ಬೆಳೆ ಆಗಿರುತ್ತೆ. ನಾವು ಯಾವ ಸಮಯದಿಂದ ಯಾವ ಸಮಯಕ್ಕೆ ಬೆಳಿತೀವಪ್ಪ ಅಂದರೆ ಮೇಜರಾಗಿ ಇಟ್ ಇಸ್ ಅಕ್ಟೋಬರಿಂದ ಮೇಜರಾಗಿ ಒಂದು ಫೆಬ್ರವರಿವರೆಗೆ ಈ ಒಂದು ಗೋಧಿಯನ್ನು ಬೆಳಿಬೋದು. ನಾವು ಬೆಳಿಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ ರಾಬಿ ಟೈಮ್ ಅಂದರೆ ಇಟ್ ಇಸ್ ದ ಮೇಜರ್ ವಿ ಕಾಲ್ಡ್ ದ ವಿಂಟರ್ ಸೀಸನ್. ನಾವು ವಿಂಟರ್ ಸೀಸನ್ ಟೈಮಲ್ಲಿ ಮಳೆ ಜಾಸ್ತಿ ಇರುತ್ತಾ, ತಾಪಮಾನ ಜಾಸ್ತಿ ಇರುತ್ತೆ? ಇಲ್ಲ, ಕಡಿಮೆ ಇರುತ್ತೆ. ನಾವು ಮಳೆ ಕೂಡ ಕಡಿಮೆ ಇರುತ್ತೆ, ಅದೇ ರೀತಿ ನಾವು ಟೆಂಪ್ರೇಚರ್ ಕೂಡ ಕಡಿಮೆ ಇರುತ್ತೆ. 10ರಿಂದ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಮಳೆ ಕೂಡ ಎಷ್ಟಿರುತ್ತಪ್ಪ ಅಂದರೆ 50ರಿಂದ 75 ಸೆಂಟಿಮೀಟರ್ ಮಳೆ ಆಗುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟೆ ಅಂತಂದರೆ ಈ ಒಂದು ಗೋಧಿ ಬೆಳಿಬೇಕಾದ್ರೆ ಯಾವ ಮಳೆ ಅಂತಕ್ಕಂಥದ್ದು ಮೇಜರ್ ಕಾರಣ ಆಗತ್ತಪ್ಪ ಅಂದರೆ ಮೇಜರ್ ಕಾರಣ ಯಾವುದು ಅಂತಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರಿತೀವಿ. ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತಕ್ಕಂಥದ್ದು ಮೇಜರ್ ಮಳೆ ಏನಕ್ಕಾಗತ್ತೆ ಅಂದರೆ ಇಟ್ ಇಸ್ ಫಾರ್ ದ ಕ್ರಿಯೇಷನ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ವೀಟ್. ನಾವು ಅದಕ್ಕೋಸ್ಕರ 50ರಿಂದ 75 ಸೆಂಟಿಮೀಟರ್ ಮಳೆ ಆಗುತ್ತೆ. ಎಲ್ಲಪ್ಪ ಅಂದರೆ ಪಂಜಾಬ್ ಆಗಿರ್ಬೋದು, ಅದೇ ರೀತಿ ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ್, ಈವನ್ ರೀಜನಲ್ಲಿ ಮಳೆ ಆಗುತ್ತೆ. ಗೋಧಿ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ನಾವೀಗ ಗೋಧಿ ಉತ್ಪಾದನೆಯಲ್ಲಿ ಯಾವ ರಾಷ್ಟ್ರ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ಯಪ್ಪ ಅಂದರೆ ಚೀನಾ. ನಾವು ಚೀನಾ ಅಂತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ, ನೆನ್ಪಿಟ್ಕೋಬೇಕಿಲ್ಲಿ. ನಾವು ಚೀನಾ ಮೇಜರ್ ಆಗಿ, ನಂತರ ಭಾರತ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಗೋಧಿ ಉತ್ಪಾದನೆ ರಾಷ್ಟ್ರವಾಗಿದೆ. ಬಟ್ ಅದೇ ರೀತಿ ನಮ್ಮ ಇಂಡಿಯಾಗೆ ಬಂದಾಗ ಯಾವ ರಾಜ್ಯ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆಯಲ್ಲಿ ಗೋಧಿಗೆ ಸಂಬಂಧಪಟ್ಟಂಗೆ ಉತ್ಪಾದನೆಯಲ್ಲಿ ಜಾಸ್ತಿ ಇದಾರಪ್ಪ ಅಂದರೆ ಉತ್ತರ ಪ್ರದೇಶ, ಪಂಜಾಬ್. ನೆನ್ಪಿಟ್ಕೋಬೇಕಿಲ್ಲಿ, ಉತ್ತರ ಪ್ರದೇಶ ಮತ್ತು ಪಂಜಾಬ್ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ದಾರೆ. ಎಷ್ಟಪ್ಪ ವಾರ್ಷಿಕವಾಗಿ ಎಷ್ಟು ಉತ್ಪಾದನೆ ಮಾಡ್ತಿದ್ದಾರೆ ಅಂದರೆ ಇಟ್ ಇಸ್ 110ರಿಂದ 115 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂತಕ್ಕಂಥದ್ದು ಇವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಗೊತ್ತಿರಬೇಕಿಷ್ಟು. ಮೇಜರ್ ಆಗಿ ಇದು ಸೀರಿಯಲ್ ಕ್ರಾಪಲ್ಲಿ ಬರುತ್ತೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೀರಿಯಲ್ ಕ್ರಾಪ್ ಯಾವುದಪ್ಪ ಅಂದರೆ ಈ ಗೋಧಿ ಅಂತ ಕರಿತೀವಿ. ಮೊದಲನೇದು ಯಾವುದು ಅಂತಂದರೆ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ರೈಸ್ ಅಥವಾ ಭತ್ತ. ನೋಡಿ, ಈ ರೀಜನ್ಸಲ್ಲಿ ಬೆಳೀತಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಉತ್ತರ ಕರ್ನಾಟಕದಲ್ಲಿ ಇಟ್ ಇಸ್ ಕೆಲವೊಂದು ರೀಜನ್ಸ್ ಮಾತ್ರ ಬೆಳೀತಾರೆ, ಬಟ್ ನಾಟ್ ಇನ್ ಕರ್ನಾಟಕ. ಇಟ್ ಇಸ್ ಇನ್ ಕಂಪ್ಲೀಟ್ ಕರ್ನಾಟಕದಲ್ಲಿ ಇಲ್ಲ. ನಾವು ಎರಡನೇದು ಬರ್ತಕ್ಕಂಥದ್ದು ಜೋಳ ಅಂತ ಕರಿತೀವಿ. ಇಟ್ ಇಸ್ ಮೇಜರ್ ಆಗಿ ಸೋರ್ಗಮ್ ಅಥವಾ ಜೋಳ ಅಂತ ಕರಿತೀವಿ. ಬಟ್ ಈಗ ನೀವೇ ನೋಡ್ರಪ್ಪ, ನಿಮಗೆ ಬುದ್ಧಿವಂತರಾದರೆ ಜೋಳ ಬೆಳಿಬೇಕಾದ್ರೆ ತಾಪಮಾನ ಏನಿರಬೇಕು? ತಾಪಮಾನ ತುಂಬ ಜಾಸ್ತಿ ಇರಬೇಕು ಜೋಳಕ್ಕೆ. ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ನಮ್ಗೆ ಗೊತ್ತಿರ್ತವೆ. ಜೋಳ ಬೆಳಿಬೇಕಾದ್ರೆ ಅತಿ ಹೆಚ್ಚು ತಾಪಮಾನ ಇರಬೇಕು. ಅದ್ರ ಮಳೆ ಏನಾಗಬೇಕಪ್ಪ ಅಂದ್ರೆ ತುಂಬ ಬಂದರೂ ಚೆನ್ನಾಗಿಲ್ಲ. ಇಟ್ ಇಸ್ ತುಂಬ ಬಂದರೂ ತುಂಬ ಚೆನ್ನಾಗಿರಲ್ಲ. ಇಟ್ ಇಸ್ ಕಡಿಮೆ ಇದ್ರೂ ಆಗಲ್ಲ, ಬಟ್ ಮಾಡ್ರೇಟ್ ಆಗಿರ್ಬೇಕು ಅಟ್ಲೀಸ್ಟ್. ನಾವು ಅಂಥ ಒಂದು ಸಮಯದಲ್ಲಿ ಇಟ್ ಇಸ್ ತುಂಬ ಮಳೆ ಆದರೆ ಏನಾಗುತ್ತೆ? ಇಟ್ ಇಸ್ ವಾಶೌಟ್ ಆಗ್ತವೆ. ತುಂಬ ಮಳೆ ಇರಬಾರ್ದು, ಆದರೆ ತುಂಬ ಕಡಿಮೆನೂ ಮಳೆ ಆಗಬಾರ್ದು.
ಬಟ್ ಅಂಥ ಒಂದು ಪ್ರದೇಶದಲ್ಲಿ ಏನಾಗ್ತಾವಪ್ಪ ಅಂದರೆ ಜೋಳವನ್ನು ಬೆಳಿಬೋದು. ನಾವು ಯಾವ ಮಣ್ಣು ಬೇಕಾಗತ್ತೆ ಅಂತಂದರೆ, ಯಾವ ಮಣ್ಣು ಬೇಕಾಗತ್ತಪ್ಪ ಅಂದರೆ ಬ್ಲ್ಯಾಕ್ ಸಾಯಿಲ್ ಇಸ್ ಮೋರ್ ಐಡಿಯಲ್. ಬ್ಲ್ಯಾಕ್ ಸಾಯಿಲ್ ಆದರೂ ಆಗಿರ್ಬೋದು, ಕಪ್ಪು ಮಣ್ಣು ಆಗಿರ್ಬೋದು, ಅದೇ ರೀತಿ ಕೆಂಪು ಮಣ್ಣು ಕೂಡ ಆಗಿರ್ಬೋದು. ನಾವು ಎರಡೂ ಸಾಯಿಲ್ ಅಂತಕ್ಕಂಥದ್ದು ಮೇಜರ್ ಆಗಿ ಜೋಳಕ್ಕೆ ಸಂಬಂಧಪಟ್ಟಂಗೆ ಮೋಸ್ಟ್ ಇಂಪಾರ್ಟೆಂಟ್. ನಾವು ದ ಕ್ವೆಶನ್ ಇಸ್ ಏನಪ್ಪ ಅಂದರೆ, ನಾವು ಇದು ಮಿಲ್ಲೆಟ್ ಕ್ರಾಪ್ ಅಂತ ಕರಿತೀವಿ. ಜೋಳ ಅಂತಕ್ಕಂಥ ಮಿಲ್ಲೆಟ್ ಕ್ರಾಪ್ ಆಗಿರುತ್ತೆ. ನಾವು ಯಾವ ಸಮಯದಲ್ಲಿ ಬೆಳಿತೀವಪ್ಪ ಅಂದರೆ ರಾಬಿ ಮತ್ತು ಖಾರಿಫ್ ಎರಡೂ ಸಮಯದಲ್ಲಿ ಕೂಡ ಈ ಒಂದು ಬೆಳಿಬೋದು. ನಾವು ಸರ್ ಅದರ ಜೊತೆಗೆ ಅದನ್ನು ನಾವು ಮೇಜರ್ ಆಗಿ ಝೇದು ಟೈಮಲ್ಲಿ ಬೆಳೆಯೋಕ್ಕಾಗಲ್ವ ಅಂದರೆ ಆ ಟೈಮಲ್ಲಿ ಬೆಳಿಬೋದು. ಬಟ್ ಕಾರಣ ಏನಪ್ಪ, ಯಾಕೆ ಬೆಳೆಯಲ್ಲ ಅಷ್ಟೊಂದು ಅಂತಂದರೆ ಆ ಸಮಯದಲ್ಲಿ ಮಳೆ ತುಂಬ ಕಡಿಮೆ ಇರೋದ್ರಿಂದ ಜೋಳಕ್ಕೆ ಮಳೆ ಇಲ್ಲದೆ ಇದ್ದಾಗ ಬೆಳೆಯೋಕ್ಕಾಗಲ್ಲ. ಬಟ್ ನೀರಾವರಿ ಇದ್ದರೆ ಆ ಸಮಯದಲ್ಲಿ ಕೂಡ ಜೋಳ ಬೆಳಿಬೋದು. ನಾವು ಜೋಳ ಬೆಳಿತೀವಿ. ಜೋಳ ಬೆಳೆದು ಹಸುಗಳಿಗೆ ಜೋಳವನ್ನು ಹಾಕ್ತೀವಲ್ವ, ಹೌದು ಇಲ್ವೋ, ಆಡ್ತೀವಿ. ಬಟ್ ಎಲ್ಲ ಸೀಸನ್ ಬೆಳಿಬೋದು. ಬಟ್ ಮೇಜರಾಗಿ ಯಾವಾಗ ಅಂದರೆ ಖಾರಿಫ್ ಸಮಯದಲ್ಲಿ ಅತಿ ಹೆಚ್ಚಾಗಿ ಬೆಳಿತೀವಿ. ಖಾರಿಫ್ ಟೈಮ್ಸಲ್ಲಿ ಗೊತ್ತಿರಬೇಕು. ತಾಪಮಾನ ಎಷ್ಟಿರಬೇಕಪ್ಪ ಅಂದರೆ 25ರಿಂದ 32 ಡಿಗ್ರಿ ಸೆಲ್ಸಿಯಸ್ ಪಕ್ಕ ಇರಲೇಬೇಕು. ಇಟ್ ಇಸ್ ದ ತಾಪಮಾನ. ಮಳೆ ಎಷ್ಟಿರಬೇಕು, 40ರಿಂದ 100 ಸೆಂಟಿಮೀಟರ್ ಇರಬೇಕು. ಯಾವ ಮಣ್ಣಿರಬೇಕಪ್ಪ ಅಂದರೆ ಕಪ್ಪು ಮಣ್ಣು ಆಗಿರ್ಬೋದು, ಕೆಂಪು ಮಣ್ಣು ಆಗಿರ್ಬೋದು, ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ರೆಡ್ ಸಾಯಿಲ್. ನಾನು ಆಲ್ರೆಡಿ ನಿಮಗೆ ಸಾಯಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನಾವು ಸಾಯಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಇಟ್ ಇಸ್ ಬ್ಲ್ಯಾಕ್ ಸಾಯಿಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೇಗರ್ ಸಾಯಿಲ್. ರೆಡ್ ಸಾಯಿಲಲ್ಲಿ ಐರನ್ ಆಕ್ಸೈಡ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಏನು ಮಾಡ್ಬೋದಪ್ಪ, ಜೋಳ ಬೆಳಿಬೋದು. ನಾವು ಅತಿ ಹೆಚ್ಚು ಜೋಳ ಬೆಳೀತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಮಹಾರಾಷ್ಟ್ರ. ನಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರ ಅಂತಕ್ಕಂಥದ್ದು ಅತಿ ಹೆಚ್ಚು ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ವಿ ಕಾಲ್ ಇಟ್ ಆಸ್ ದ ಜೋವಾರ್ ಆರ್ ಜೋಳ ಅಥವಾ ಸೋರ್ಗಮ್ ಯಾರಪ್ಪ ಅಂತಂದರೆ ಮಹಾರಾಷ್ಟ್ರ. ನೋಡಿ ಯಾವ್ಯಾವ ರೀಜನಲ್ಲಿ ಬೆಳೀತಾರೆ ಅಂತಂದರೆ, ನಮ್ಮ ರೀಜನ್ಸ್ ನಮ್ಮ ಕರ್ನಾಟಕದಲ್ಲಿ ಬೆಳಿತೀವ, ಹೌದು. ಮಹಾರಾಷ್ಟ್ರಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಉತ್ತರ ಪ್ರದೇಶದಲ್ಲಿ ಬೆಳೀತಾರೆ, ರಾಜಸ್ಥಾನಲ್ಲಿ ಬೆಳೀತಾರೆ, ಅದ್ರ ಜೊತೆಗೆ ಆಂಧ್ರ, ತಮಿಳುನಾಡು ಎಲ್ಲ ರೀತಿ ಮೆಜಾರಿಟಿಯಲ್ಲಿ ಬೆಳೀತಾರೆ, ಗೊತ್ತಿರಲಿ. ಓಕೆನಾ. ಜೋಳ ಅಂತ ಕರಿತೀವಿ ಸೋರ್ಗಮ್. ಜೋಳ ಆಗಿರ್ಬೋದು ಆ್ಯಂಡ್ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಸೋರ್ಗಮ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಮೇಜ್ ಅಂತ ಕರಿತೀವಿ ಮೆಕ್ಕೆಜೋಳ. ಇಟ್ ಇಸ್ ಮೇಜರ್ ಆಗಿ ಮೇಜ್ ಅಂದ್ರೆ ಏನಪ್ಪ ಅಂತಂದರೆ ಇಟ್ ಇಸ್ ಮೆಕ್ಕೆಜೋಳ. ನಾವು ಮೇಜರ್ ಆಗಿ ಇಟ್ ಇಸ್ ಮೆಕ್ಕೆಜೋಳ ಕೇಳಿರ್ತೀವಿ. ಅಗೇನ್ ಇದಕ್ಕೂ ಕೂಡ ಸೇಮ್ ಇಟ್ ಇಸ್ ಕ್ಲೈಮೇಟ್ ಕಂಡೀಷನ್. ಏನೇನು ಇರಬೇಕಪ್ಪ ಅಂತಂದರೆ ಅತಿ ಹೆಚ್ಚು ತಾಪಮಾನ ಇರಬೇಕು, 20 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ತಾಪಮಾನ. ಮಳೆ ಅಂತಕ್ಕಂಥದ್ದು ಕೂಡ ಇಟ್ ಇಸ್ ಮಾಡ್ರೇಟ್ ಆಗಿರಬೇಕು. ಒಂದು 50ರಿಂದ 100 ಸೆಂಟಿಮೀಟರ್ ಹೋಗಿದ್ರೆ ಇಟ್ ಇಸ್ ಆರಾಮಾಗಿ ಬೆಳಿಬೋದು. ನಾವು ಯಾವ ಟೈಮಲ್ಲಿ ಬೆಳಿಬೋದಪ್ಪ ಅಂದರೆ ಯಾವ ಟೈಮಲ್ಲಾದರೂ ಬೆಳೀರಿ, ಬಟ್ ಆದರೆ ನೀರಾವರಿ ಇರಬೇಕು, ತುಂಬ ತಾಪಮಾನ ಇರಬಾರ್ದು. ಬಟ್ ಯಾವ ಸೀಸನ್ದಲ್ಲಿ ಬೆಳಿತೀವಪ್ಪ ಅಂದರೆ ಖಾರಿಫ್ ಟೈಮಲ್ಲಿ, ಅದೇ ರೀತಿ ರಾಬಿ ಟೈಮಲ್ಲಿ ಅತಿ ಹೆಚ್ಚು ಬೆಳೆ ಬೆಳಿತೀವಿ. ನಾವು ಮೇಜ್ಗೆ ಸಂಬಂಧಪಟ್ಟಂಗೆ ಯಾವ ರಾಜ್ಯಗಳಲ್ಲಿ ಬೆಳಿತೀವಪ್ಪ ಅಂತಂದರೆ ಮೇಜರ ಬೆಳೀತಕ್ಕಂಥದ್ದು ನಮ್ಮ ಕರ್ನಾಟಕ ಆಗಿರ್ಬೋದು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡು ಇವೆಲ್ಲದರಲ್ಲಿ ಬೆಳಿಬೋದು. ಬಟ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ನಮ್ಮ ಕರ್ನಾಟಕ. ನೆನಪಿಟ್ಕೊಳ್ಳಿ, ಜೋಳದಲ್ಲಿ ಯಾರಪ್ಪ ಅಂತಂದರೆ ಮಹಾರಾಷ್ಟ್ರ. ಅದೇ ಈ ಮೆಕ್ಕೆಜೋಳ ಅಥವಾ ಮೇಜ್ ಅಂತ ಕರಿತೀವಿ. ಈ ಮೆಕ್ಕೆಜೋಳದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ನಮ್ಮ ಕರ್ನಾಟಕದವರು. ಯಾವ ಮಣ್ಣು ಬೇಕಾಗತ್ತಪ್ಪ ಅಂದರೆ ಮೇಜರ್ ಆಗಿ ಬ್ಲ್ಯಾಕ್ ಸಾಯಿಲ್ ಇರಲಿ, ರೆಡ್ ಸಾಯಿಲ್ ಇರಲಿ, ಯಾವುದೇ ಸಾಯಿಲ್ ಇರಬೇಕೋ ಬೆಳಿಬೋದು. ಇದಕ್ಕೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ನಮಗೆ ಫರ್ಟಿಲಿಟಿ ಇದ್ದರೆ ಸಾಕು, ಇಲ್ಲ ಅಂದರೆ ಗೊಬ್ಬರ ಹಾಕಿದ್ರೆ ಸಾಕು, ಬೆಳಿಬೋದು. ಅದಕ್ಕೆ ಹೇಳ್ತಿರ್ತಕ್ಕಂಥ ಏನು ಅಂತಂದರೆ ನೀವು ಯೋಚನೆ ಮಾಡಿ ಇಮ್ಯಾಜಿನ್ ಮಾಡ್ಕೋಬೇಕು ಏನೇನು ಬೆಳಿಬೋದು, ಏನೇನು ಬೆಳೆಯಂಗಿಲ್ಲ ಅಂತ. ನೋಡಿ ಖಾರಿಫ್ ಬೆಳೆಯಲ್ಲಿ ಕೂಡ ಬೆಳಿಬೋದು, ಅದೇ ರೀತಿ ರಾಬಿ ಬೆಳೆಯಾಗಿ ಕೂಡ ಬೆಳಿಬೋದು. ತಾಪಮಾನ ಎಷ್ಟಿರಬೇಕಪ್ಪ ಅಂದರೆ 21ರಿಂದ 27 ಡಿಗ್ರಿ ಇರಬೇಕು. ಅದೇ ಬೇಸಿಗೆ ಟೈಮಲ್ಲಿ 27 ಕ್ರಾಸ್ ಆದರೆ ಅಲ್ಲಿ ಬೆಳೆಯೋಕ್ಕಾಗಲ್ಲ. ಬಟ್ ಸರ್ ತಾಪಮಾನ ಜಾಸ್ತಿ ಇದ್ದು ನೀರಾವರಿ ಇದ್ದರೆ ಆಗತ್ತಂದ್ರೆ ಆಗತ್ತೆ. ಮಳೆ ಎಷ್ಟಿರಬೇಕಪ್ಪ ಅಂದರೆ 50ರಿಂದ 100 ಸೆಂಟಿಮೀಟರು, 50ರಿಂದ 100 ಸೆಂಟಿಮೀಟರ್ ಅಂತ ಕರಿತೀವಿ. ನಾವು ಎಷ್ಟಪ್ಪ ಪ್ರತಿ ವರ್ಷ ಎಷ್ಟಪ್ಪ ಉತ್ಪಾದನೆ ಮಾಡ್ತಿದ್ದೀವಿ ಅಂತಂದರೆ 35ರಿಂದ 37 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂತಕ್ಕಂಥದ್ದು ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಇವೆಲ್ಲ ರಾಜ್ಯಗಳು ಆಲ್ರೆಡಿ ಹೇಳಿದೆ. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾರಪ್ಪ ಅಂದರೆ ಕರ್ನಾಟಕ. ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾರಪ್ಪ ಅಂದರೆ ಕರ್ನಾಟಕ ಅಂತ ಕರಿತೀವಿ. ಇಷ್ಟು ರಿಲೇಟೆಡ್ ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ, ಮೇಜ್ಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂದ್ರೆ ಯಾರು? ನಮ್ಮ ಕರ್ನಾಟಕದವರು. ಈ ಮಿಕ್ಕಿದ ಎಲ್ಲೆಲ್ಲಿ ಬೆಳಿಬೋದಪ್ಪ ಅಂದರೆ ಬಿಹಾರಲ್ಲಿ ಬೆಳಿಬೋದು, ವೆಸ್ಟ್ ಬೆಂಗಾಲ್ ಬೆಳಿಬೋದು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಬೆಳಿಬೋದು.
ಡನ್. ಇಷ್ಟು ಗೊತ್ತಿರಲಿ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮೇಜರ್ ಆಗಿ ಇಟ್ ಇಸ್ ರಿಲೇಟೆಡ್ ಟು ಮೆಕ್ಕೆಜೋಳ, ಮೇಯ್ಸ್ ಅಂತ ಕರಿತೀವಿ. ಅದೇ ರೀತಿ ಜೋಳಕ್ಕೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಇಟ್ ಇಸ್ ಮಹಾರಾಷ್ಟ್ರ. ಗೊತ್ತಿರಲಿ. ಅಕ್ಕಿಯಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದನೆ ಮಾಡ್ತಕ್ಕಂಥವ್ರು ವೆಸ್ಟ್ ಬೆಂಗಾಲ್ನವರು. ಅದೇ ರೀತಿ ಗೋಧಿಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು UP ನವರು. ಇವೆಲ್ಲ ಎಕ್ಸಾಮಲ್ಲಿ ಕೇಳಿದಾರೆ ಬಾಸ್, ಯೋಚನೆ ಮಾಡಿ ಅಷ್ಟೇ. ನಾವು ಮೇಜರಾಗಿ ನೋಡೋದಾದ್ರೆ ಇಟ್ ಇಸ್ ಬಾಜ್ರಾ. ನಾವು ಬಾಜ್ರಾ ಓಕೆ, ಇಟ್ ಇಸ್ ಪರ್ಲ್ ಮಿಲ್ಲೆಟ್ ಅಂತ ಕರಿತೀವಿ, ಅದನ್ನ ಸಜ್ಜೆ ಅಂತ ಕರಿತೀವಿ. ನಮ್ಮ ಕನ್ನಡದಲ್ಲಿ ಏನಂತ ಕರಿತೀವಿ? ಸಜ್ಜೆ. ನಾವು ಈ ಸಜ್ಜೆ ಅಂತಕ್ಕಂಥದ್ದು ನಾವು ಸಿರಿಧಾನ್ಯದಲ್ಲಿ ಬರ್ತವೆ. ನಾವೀಗ ಈ ಸಜ್ಜೆ ಅಂತಕ್ಕಂಥ ಬಾಜ್ರಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕಿಲ್ಲಿ. ಅಗೇನ್ ಇಟ್ ಇಸ್ ಅತಿ ಹೆಚ್ಚು ತಾಪಮಾನ ಇದ್ರೆ ಬೆಳಿಬೋದು. ಆ್ಯಂಡ್ ಎರಡನೇದು ಬರ್ತಕ್ಕಂಥದ್ದು ಮಳೆ ಎಷ್ಟಿರಬೇಕು ಅಂದರೆ ಕಡಿಮೆ ಇದ್ರೂ ಬೆಳಿಬೋದು. ಒಂದು 50ರಿಂದ 60 ಆಗಿರ್ಬೋದು, 60ರಿಂದ 70 ಈ ಟೈಮಲ್ಲಿ ಇದ್ರೆ ಬೆಳಿಬೋದು. ಅದಾದ್ಮೇಲೆ ಬರ್ತಕ್ಕಂಥದ್ದು ಯಾವ ರಾಷ್ಟ್ರ ಅಂತಕ್ಕಂಥ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರಪ್ಪ ಅಂತಂದರೆ ನಮ್ಮ ಭಾರತ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬಾಜ್ರಾ. ಸಜ್ಜೆಯಲ್ಲಿ ನಮ್ಮ ಭಾರತ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರವಾಗಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ ನಾವು ಕಡಿಮೆ ಮಳೆ ಇರ್ತಕ್ಕಂಥದ್ದು, ಅತಿ ಹೆಚ್ಚು ತಾಪಮಾನ ಇರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಈ ಪ್ರದೇಶಗಳಲ್ಲಿ ಈ ಒಂದು ಸಜ್ಜೆಯನ್ನು ಬೆಳಿತೀವಿ. ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಧ್ಯಪ್ರದೇಶ ಇವೆಲ್ಲ ಬೆಳಿಬೋದು. ಬಟ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ರಾಜಸ್ಥಾನ್ ಅಂತ ಕರಿತೀವಿ. ನಾವು ಯಾವ ಋತುಗಳ ಟೈಮಲ್ಲಿ ಬೆಳಿಬೋದಪ್ಪ ಅಂದರೆ ಯಾವುದಾದ್ರೂ ಬರೀರಿ. ಮೇಜರ ಬೆಳೀತಕ್ಕಂಥದ್ದು ಖಾರಿಫ್ ಟೈಮ್ಸಲ್ಲಿ ಬೆಳಿತೀವಿ. ಯಾವ ಟೈಮ್ಸಲ್ಲಿ ಬೆಳಿತೀವಪ್ಪ ಅಂದರೆ ಖಾರಿಫ್ ಸಿರಿಧಾನ್ಯವನ್ನಾಗಿ. ನಾವು ಅತಿ ಹೆಚ್ಚು ತಾಪಮಾನ ಬೇಕಾಗತ್ತೆ. ಅತಿ ಹೆಚ್ಚು ತಾಪಮಾನ, ನಾವು ಕಡಿಮೆ ಮಳೆ ಇದ್ರೂ ಕೂಡ ಸಾಕು. ಬಟ್ ಮಣ್ಣು ಯಾವ್ದು ಬೇಕಪ್ಪ ಅಂದರೆ ಇಟ್ ಇಸ್ ಮೇಜರ್ ಆಗಿ ಯಾವ್ದಾರ ಮಣ್ಣಿರಲಿ, ನಮಗೆ ಮೇಜರ್ ಆಗಿ ಅಲ್ಯೂವಿಯಲ್ ಸಾಯಿಲ್ ಇದ್ರೆ, ಮೆಕ್ಕೆ ಮಣ್ಣಿದ್ರೆ ಒಳ್ಳೆಯದು. ಅದಾದಮೇಲೆ ಬರ್ತಕ್ಕಂಥದ್ದು ನಾವು ಯಾರಪ್ಪ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಅಂದರೆ ನಮ್ಮ ಭಾರತ. India is the largest producer of bajra in the world. ನಮ್ಮ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಏನಿಲ್ಲಿ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬಾಜ್ರಾ ಇನ್ ದ ವರ್ಲ್ಡ್ ಅಂತ ಕರಿತೀವಿ ನಾವು. ಅದರ ಜೊತೆಗೆ ಯಾವ ರಾಜ್ಯಗಳು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾವ್ರಪ್ಪ ಅಂತಂದರೆ ಮೇಜರ್ ಅತಿ ಹೆಚ್ಚು ಉತ್ಪಾದನೆ ಇರ್ತಕ್ಕಂಥವ್ರು ಯಾರು ಅಂದರೆ ರಾಜಸ್ಥಾನ್ ಅಂತ ಕರಿತೀವಿ. ಅದಾದಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ UP ಬೆಳಿಬೋದು, ಹರಿಯಾಣ, ಗುಜರಾತ್ ಈ ಎಲ್ಲ ಕಡೆ ಏನೇನು ಬೆಳಿಬೋದಪ್ಪ ಅಂತಂದರೆ ಬಾಜ್ರಾ ಅಂತ ಕರಿತೀವಿ ಅಥವಾ ಸಜ್ಜೆ ಅಂತ ಕರಿತೀವಿ. ಇಷ್ಟು ರಿಲೇಟೆಡ್ ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಬಾಜ್ರಾ ಅಥವಾ ಪರ್ಲ್ ಮಿಲ್ಲೆಟ್ ಅಂತ ಕರಿತೀವಿ. ಬಾಜ್ರಾ ಅಥವಾ ವಿ ಕಾಲ್ ಇಟ್ ಆಸ್ ದ ಪರ್ಲ್ ಮಿಲ್ಲೆಟ್. ನೆಕ್ಸ್ಟ್ ಒನ್, ಇಟ್ ಇಸ್ ಎಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡಿ. ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ರಾಜಸ್ಥಾನವರು. ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ವೆಸ್ಟ್ ಬೆಂಗಾಲ್ ಬೆಳಿಬೋದು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ ಎಲ್ಲ ಕಡೆ ಬೆಳೀತಾರೆ. ಬಟ್ ಮೇಜರ್ ಬೆಳೀತಕ್ಕಂಥದ್ದು ರಾಜಸ್ಥಾನಲ್ಲಿ. ಯಾಕಂದರೆ ಅತಿ ಹೆಚ್ಚು ತಾಪಮಾನ ಇರಬೇಕು, ಮಳೆ ಕಡಿಮೆ ಇರ್ತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂದರೆ ರಾಜಸ್ಥಾನ. ನಾವು ರಾಜಸ್ಥಾನ ಇನ್ನೊಂದೇನು ಬೆಳಿತೀವಪ್ಪ ಅಂದರೆ ಮೇಜರ್ ಆಗಿ ಗುವಾರ್ ಗಮ್ ಅಂತ ಕರಿತೀವಿ. ಗುವಾರ್ ಗಮ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ರಾಜಸ್ಥಾನವರು, ಗೊತ್ತಿರಲಿ. ಅದಾದಮೇಲೆ ಎರಡನೇ ಒಂದು ಸೀರಿಯಲ್ಸ್ ಆದಮೇಲೆ ನಾವು ಸೀರಿಯಲ್ಸ್ ನೆನ್ಪಿಟ್ಕೊಳ್ರಪ್ಪ. ಸೀರಿಯಲ್ಸ್ ತಿನ್ನೋದು ಒಳ್ಳೇದ ಸರ್ ಅಂದರೆ ಇಟ್ ಇಸ್ ಒಳ್ಳೇದಲ್ಲ. ಬಟ್ ತಿನ್ನಬಾರ್ದು. ಯಾಕೆ ತಿನ್ನಬಾರ್ದು ಅಂತಂದರೆ ನಾವು ಅಲ್ಲಿರ್ತಕ್ಕಂಥ ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ಜಾಸ್ತಿ ಇದೆ. ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನಪ್ಪ ಅಂದರೆ ಎನರ್ಜಿ ಸಡನ್ನಾಗಿ ರಿಲೀಸ್ ಆಗುತ್ತೆ. ಎನರ್ಜಿ ಸಡನ್ನಾಗಿ ರಿಲೀಸ್ ಆದರೆ ಕೆಲಸ ಮಾಡಿದ್ರು ಓಕೆ, ಕೆಲಸ ಮಾಡದೇ ಇದ್ದಾಗ ಆಟೋಮೆಟಿಕ್ಕಾಗಿ ಏನಾಗತ್ತಪ್ಪ ಅಂದರೆ ನಿಮ್ಮ ಬ್ಲಡ್ಡಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಎನರ್ಜಿ ಜಾಸ್ತಿ ಆದರೆ ಡಯಾಬಿಟಿಸ್ ಆಗೋದಕ್ಕೆ ಕಾರಣಗಳು ಜಾಸ್ತಿ ಇರ್ತವೆ. ಹಾಗಾಗಿ ಮೇಜರ್ ಆಗಿ ಸೀರಿಯಲ್ಸ್ನ ತಿನ್ನೋದು ಲಿಮಿಟೆಡ್ ಅಲ್ಲಿ ತಿನ್ನಿ ಸರ್. ಮತ್ತೇನು ತಿನ್ನಬೇಕು ಅಂತಂದರೆ ಮಿಲ್ಲೆಟ್ಸ್ ತಿನ್ನಿ, ಸಿರಿಧಾನ್ಯಗಳನ್ನು ತಿನ್ನಿ. ನಾವು ಸಿರಿಧಾನ್ಯ ಕ್ಯಾಟಗರಿಲಿ ಯಾವ್ಯಾವ ಬರ್ತಾವಪ್ಪ ಅಂದರೆ ಬಾಜ್ರಾ ಆಗಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ಇಟ್ ಇಸ್ ರಾಗಿ ತಿನ್ರಪ್ಪ. ಅದಕ್ಕಿಂತ ಬೇಕಾ ನಿಮಗೆ? ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ, ವೈಟಮಿನ್ಸ್ ಇದಾವೆ, ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇದೆ. ಇಟ್ ಈಸ್ ಆಟೋಮ್ಯಾಟಿಕ್ ಆಗಿ ಇಟ್ ಇಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ನಾವು ಅದೇ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥದ್ದು ಪಲ್ಸಸ್ ಅಂತ ಕರಿತೀವಿ. ನಮ್ಗೆ ಅತಿ ಹೆಚ್ಚು ಪ್ರೋಟೀನ್ಸ್ ಬರ್ತಕ್ಕಂಥದ್ದು ಎಲ್ಲಿಂದನಪ್ಪ ಅಂದರೆ ಪಲ್ಸಸ್ಗಳನ್ನ ಮೂಲಕ, ಪಲ್ಸಸ್ ಅಂತ ಕರಿತೀವಿ ನಾವು. ಈ ಪಲ್ಸಸ್ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ ಇಟ್ ಈಸ್ ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ದ್ವಿದಳ ಧಾನ್ಯಗಳು ಅಂದರೆ ಪಲ್ಸಸ್ ಅಂದಾಗ ಎರಡು ಇರ್ತವೆ, ಅದನ್ನು ಬಿಡಿಸ್ಕೋಬೋದು ನೀವು. ಈಗ ನೀವೇ ನೋಡೋದಾದರೆ ಮೇಜರ್ ಆಗಿ ಅವರೆಕಾಳು, ದ್ವಿದಳ ಅವೆಲ್ಲ ಪಲ್ಸಸ್ ಕ್ಯಾಟಗರಿಯಲ್ಲಿ ಬರ್ತವೆ. ಪಲ್ಸಸ್ ಕ್ಯಾಟಗರಿ ತೂರ್ ದಾಲ್ ಆಗಿರ್ಬೋದು, ಅದೇ ರೀತಿ ಕಡಲೆ ಆಗಿರ್ಬೋದು, ಇವೆಲ್ಲ ಎಲ್ಲಿ ಬರ್ತಾವಪ್ಪ ಅಂದರೆ ಪಲ್ಸಸ್ ಕ್ಯಾಟಗರಿಯಲ್ಲಿ ಬರ್ತವೆ. ಸರಿ, ಪಲ್ಸಸ್ಸನ್ನು ನಾರ್ಮಲ್ ಆಗಿ ಯಾವ ಸೀಸನಲ್ಲಿ ಬೆಳಿತೀವಪ್ಪ ಅಂದರೆ ರಾಬಿ ಸೀಸನಲ್ಲಿ ಬೆಳಿತೀವಿ. ನೆನಪಿಟ್ಕೋಬೇಕಿಲ್ಲಿ ಯಾವ ಸೀಸನಲ್ಲಿ ಬೆಳಿತೀವಪ್ಪ ಅಂದರೆ
ಇಟ್ ಇಸ್ ರಾಬಿ ಸೀಸನಲ್ಲಿ ಅತಿ ಹೆಚ್ಚು ಬೆಳಿತೀವಿ, ಬಟ್ ಈ ಸೀಸನ್ ಮಾತ್ರ ಬೆಳಿಬೋದು, ಅಂದರೆ ಖಾರಿಫ್ ಟೈಮಲ್ಲಿ ಬೆಳಿಬೋದು, ಮತ್ತು ಅತಿ ಹೆಚ್ಚು ಬೆಳೀತಕ್ಕಂಥದ್ದು ರಾಬಿ ಸಮಯದಲ್ಲಿ. ನಾವು ಆಯಿಲ್ ಸೀಡ್ಸ್ ಆಗಿರ್ಬೋದು, ಪಲ್ಸಸ್ ಅನ್ನ ಯಾವ ಸಮಯದಲ್ಲಿ ಬೆಳಿತೀವಪ್ಪ ಅಂದರೆ ರಾಬಿ ಸಮಯದಲ್ಲಿ. ಖಾರಿಫ್ ಸಮಯದಲ್ಲಿ ಯಾವುದನ್ನು ಬೆಳಿತೀವಪ್ಪ ಅಂದರೆ ಸೀರಿಯಲ್ಸ್ ಅನ್ನ ಬೆಳಿತೀವಿ, ಧಾನ್ಯಗಳನ್ನು ಬೆಳೀತಕ್ಕಂಥದ್ದು ಇಟ್ ಈಸ್ ಖಾರಿಫ್ ಟೈಮಲ್ಲಿ. ಅದೇ ಆಯಿಲ್ ಸೀಡ್ಸ್ ಅನ್ನ ಮತ್ತು ಪಲ್ಸಸ್ ಅನ್ನ ಬೆಳೀತಕ್ಕಂಥದ್ದು ರಾಬಿ ಸಮಯದಲ್ಲಿ ಬೆಳಿತೀವಿ. ಸರ್ ಯಾವ್ಯಾವ ಬರ್ತವೆ ಪಲ್ಸಸ್ ಅಲ್ಲಿ ಅಂತಂದರೆ ಮೇಜರ್ ಬರ್ತಕ್ಕಂಥದ್ದು ಕಡಲೆ ಅಂತಕ್ಕಂಥದ್ದು ಬರ್ತದೆ. ನಾವೀಗ ಕಡಲೆ ನಮ್ಗೆ ಗೊತ್ತಿರುತ್ತೆ, ಕಡಲೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ತೊಗರಿ ಬೆಳೆ ಆಗಿರ್ಬೋದು, ತೂರ್ ದಾಲ್ ಅಂತ ಕರಿತೀವಿ, ಆಹಾರ ಅಂತ ಕರಿತೀವಿ. ಆ್ಯಂಡ್ ಮೂರನೇದು ಬರ್ತಕ್ಕಂಥದ್ದು ಇಟ್ ಈಸ್ ಮೇಜರ್, ಇಟ್ ಈಸ್ ಮೂರನೇದು ಯಾವುದಪ್ಪ ಅಂತಂದರೆ ಇಟ್ ಈಸ್ ಉರದ್ ಆ್ಯಂಡ್ ಮೂಂಗ್ ದಾಲ್ ಅಂತ ಕರಿತೀವಿ. ಉರದ್ ಆ್ಯಂಡ್ ಮೂಂಗ್ ದಾಲ್ ನಾವು ಎಲ್ಲದರಲ್ಲಿ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಗ್ರಾಮ್ ಕಡಲೆಯನ್ನು ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಮೇಜರ್ ರೀಜನ್ಸ್ ಯಾವ ಅಂದರೆ ಮಧ್ಯಪ್ರದೇಶ, ರಾಜಸ್ಥಾನ್, ಮಹಾರಾಷ್ಟ್ರ. ಎರಡನೇದು ತೂರ್ ದಾಲ್, ನಮ್ಮ ಕರ್ನಾಟಕ ಕೂಡ ಇದೆ, ಮೇಜರ್ ಆಗಿ ಗುಲ್ಬರ್ಗ ಅತಿ ಹೆಚ್ಚು ದ ತೂರ್ ದಾಲ್ ತೊಗರಿ ಬೆಳೆ ಅಂತ ಕರಿತೀವಿ. ಮೂರನೇದು ಮಧ್ಯಪ್ರದೇಶ್. ಇವೆಲ್ಲ ನೋಡೋಣ ನಾವು. ಸರ್ ಈ ಪಲ್ಸಸ್ ಬೆಳಿಬೇಕಾದ್ರೆ ನಮಗೆ ಮಳೆ ಹೆಂಗಿರಬೇಕು, ಬೆಳೆ ಹೆಂಗಾಗಬೇಕು? ನಾವು ಮೇಜರ್ ಆಗಿ ತಾಪಮಾನ ಒಂದು ಸ್ವಲ್ಪ ಕಡಿಮೆ ಇರಬೇಕಾಗತ್ತೆ, ಮಳೆ ಕಡಿಮೆ ಇದ್ರೂ ಕೂಡ ಬೆಳಿಬೋದು. ಬಟ್ ಸಾಯಿಲಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರಬೇಕಾ ಸರ್ ಅಂದರೆ ಬೇಕಾಗಿಲ್ಲ, ಒಂದು ಸ್ವಲ್ಪ ಮಾಡ್ರೇಟ್ ಆಗಿದ್ರೂ ಬೆಳಿಬೋದು. ಅದರ ಜೊತೆಗೆ ಸರ್ ಈ ಒಂದು ಮೇಜರ್ ಪಲ್ಸಸ್ ತಿಂದರೆ ನಮ್ಗೆ ಏನು ಸಿಗುತ್ತಪ್ಪ ಅಂತಂದರೆ ಪ್ರೋಟೀನ್ಸ್ ಸಿಗ್ತವೆ. ಇದರಿಂದ ನಮ್ಗೇನು ಸಿಗುತ್ತೆ ಅಂದರೆ ಪ್ರೋಟೀನ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿರ್ತವೆ, ಪ್ರೋಟೀನ್ಸ್ ಅಂತಕ್ಕಂಥದ್ದು ಸಿಗತ್ತೆ ನಮಗೆ. ಇಷ್ಟು ಪಲ್ಸಸ್ನ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನಾವು ಇದಾದ್ಮೇಲೆ ಬರ್ತಕ್ಕಂಥ ಸರ್ ಪಲ್ಸಸ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂದರೆ ಮೇಜರ್ ನಾನು ಹೇಳಿದೆ ಅಕ್ರಾಸ್ ಇಂಡಿಯಾ ಸ್ಪ್ರೆಡ್ ಆಗಿದೆ. ಬಟ್ ನಾನು ಹೇಳ್ದಂಗೆ ಟೆಂಪ್ರೇಚರ್ ಕಡಿಮೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಪ್ರೊಡಕ್ಷನ್ ಜಾಸ್ತಿ ಆಗ್ತವೆ. ಮಧ್ಯಪ್ರದೇಶ ಆಗಿರ್ಬೋದು, ಅದೇ ರೀತಿ UP ಆಗಿರ್ಬೋದು, ಈ ಎಲ್ಲದ ಕಡೆ ತಾಪಮಾನ ಕಡಿಮೆ ಇರುತ್ತೆ, ಮಳೆ ಕೂಡ ಕಡಿಮೆ ಆದಾಗ ಈ ಪ್ರೋಟೀನ್ಸನ್ನು ದ್ವಿದಳ ಧಾನ್ಯಗಳನ್ನು ಬೆಳಿಬೋದು. ಮಗ್ಗಪ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಯೋಚನೆ ಮಾಡಿ ಒಂದು ಸ್ವಲ್ಪ ಯಾವ ರೀತಿ ಇಟ್ ಇಸ್ ನೋಡಬೇಕು, ಯಾವ ರೀತಿ ಡಿಸ್ಕಸ್ ಮಾಡಬೇಕು ಗೊತ್ತಿರಬೇಕು. ಓಕೆನಾ? ಇಷ್ಟು ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಗ್ರಾಮ್ ಅಂತ ಕರಿತೀವಿ, ಕಡಲೆ ಚಿಕ್ ಪಿ ಅಂತ ಕೂಡ ಕರಿತೀವಿ. ನಾವು ಯಾರಪ್ಪ ಮೇಜರ್ ಆಗಿ ಈ ಒಂದು ದ್ವಿದಳದಲ್ಲಿ ಬರ್ತಕ್ಕಂಥದ್ದು ಗ್ರಾಮ್ ಅಥವಾ ಕಡಲೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ನಪ್ಪ, ನಾವು ಈ ದ್ವಿದಳ ಧಾನ್ಯಗಳನ್ನು ಬೆಳಿಬೇಕಾದ್ರೆ ತಾಪಮಾನ ಎಷ್ಟಿರಬೇಕಪ್ಪ ಅಂತಂದರೆ ನಾರ್ಮಲ್ ಬೆಳೀತಕ್ಕಂಥದ್ದು ರಾಬಿ ಬೆಳೆಯಾಗಿ ಬೆಳಿತೀವಿ. ತಾಪಮಾನ ಏನಿರಬೇಕಪ್ಪ ಅಂತಂದರೆ ಮೇಜರ್ ಮಾಡ್ರೇಟ್ ತಾಪಮಾನ ಇದ್ದರೆ ಓಕೆ, 20 ರಿಂದ 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದರೆ ಅಲ್ಲಿ ಬೆಳಿಬೋದು. ಅದರ ಜೊತೆಗೆ ಮಳೆ ಏನಾಗಬೇಕಪ್ಪ ಅಂದರೆ ಕಡಿಮೆ ಮಳೆಯಲ್ಲಿ ಕೂಡ ಬೆಳಿಬೋದು. ಅದರ ಜೊತೆಗೆ ನಮ್ಮ ಮೇಜರ್ ಆಗಿ ನಮ್ಮ ಭಾರತ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ದಾರೆ ನೋಡಿ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಕಡಲೆ ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ಟಾಪ್ ರ್ಯಾಂಕಲ್ಲಿದೆ. ಸರ್ ಎಷ್ಟು ಪರ್ಸೆಂಟೇಜ್ ನಾವು ಕಡಲೆ ಬೆಳೀತಾ ಇದೀವಪ್ಪ ಅಂದರೆ ವಿಶ್ವದಲ್ಲಿ 40 ರಿಂದ 45% ಅಷ್ಟು ಯಾರಪ್ಪ ಬೆಳೀತಾ ಇದ್ದಾರೆ ಅಂತಂದರೆ ನಮ್ಮ ಭಾರತ ಬೆಳೀತಿದ್ದಾರೆ. 40 to 45% has been grown by ಯಾರಪ್ಪ ಅಂದರೆ ಇಂಡಿಯಾ. ಎರಡನೇದು ತಾಪಮಾನ ಏನಿರಬೇಕು ಅಂತಂದರೆ ಮೇಜರ್ ಆಗಿ 20 ರಿಂದ 25 ಡಿಗ್ರಿ ಆದರೂ ಓಕೆ, ಮಳೆ ಕಡಿಮೆ ಇದ್ರೂ ಓಕೆ. ಮಣ್ಣು ಯಾವುದಿರಬೇಕಪ್ಪ ಅಂದರೆ ಮೇಜರ್ ಆಗಿರ್ತಕ್ಕಂಥದ್ದು ಕಪ್ಪು ಮಣ್ಣು ಆಗಿರ್ಬೋದು, ಅದೇ ರೀತಿ ರೆಡ್ ಸಾಯಿಲ್ ಇದ್ರೂ ಕೂಡ ಬೆಳಿಬಹುದು. ಬಟ್ ಯಾವ ಸೀಸನ್ ಅಥವಾ ಯಾವ ಬೆಳೆಯಾಗಿ ಬೆಳೀತಾ ಇದೀವಪ್ಪ ಅಂತಂದರೆ ಇಟ್ ಇಸ್, ನಾನು ಆಲ್ರೆಡಿ ಹೇಳಿದೆ, ಮೇಜರ್ ಆಗಿ ಪ್ರೋಟೀನ್ಸ್ ಇರಬೇಕಂತಂದರೆ ರಾಬಿ ಬೆಳೆ ಆಗಿರಬೇಕು. ಅತಿ ಹೆಚ್ಚು ಕಡಲೆ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶ ಅಂತ ಕರಿತೀವಿ. ಮಧ್ಯಪ್ರದೇಶ ಇಸ್ ಕನ್ಸಿಡರ್ಡ್ ಟು ಬಿ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್, ವಿ ಕಾಲ್ ಇಟ್ ಆಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಏನಪ್ಪ ಅಂತಂದರೆ ಇಟ್ ಇಸ್ ಗ್ರಾಮ್ ಚಿಕ್ ಪಿ ಅಥವಾ ಕಡಲೆ ಅಂತ ಕರಿತೀವಿ. ಇಷ್ಟು ಗೊತ್ತಿರಲಿ. ಓಕೆನಾ? ಡನ್. ನಮ್ಮ ಕರ್ನಾಟಕಕ್ಕೆ ಬಂದಾಗ ಸಪ್ರೇಟ್ ಆಗಿ ನೋಡೋಣ, ಈಗ ಬೇಡ. ಅದು ನಾವು ತೂರ್ ದಾಲ್ ಅಥವಾ ತೊಗರಿ ಅಂತ ಕರಿತೀವಿ. ಸೇಮ್ ಡಿಟ್ಟೋ. ನಾವು ಯಾವ ಬೆಳೆಯಾಗಿ ಬೆಳಿಬೋದಪ್ಪ ಅಂದರೆ ಮೇಜರ್ ಬೆಳೀತಕ್ಕಂಥದ್ದು ಖಾರಿಫ್ ಅಥವಾ ರಾಬಿಯಾಗೂ ಬೆಳಿಬೋದು. ರಾಬಿನೂ ಬೆಳಿಬೋದು. ತಾಪಮಾನ ಏನಿರಬೇಕಪ್ಪ ಅಂದರೆ ಅತಿ ಹೆಚ್ಚು ತಾಪಮಾನ ಇರುತ್ತೆ, ಮಳೆ ಮಾಡ್ರೇಟ್ ಇದ್ರೂ ಕೂಡ ಆಗ್ತವೆ, ಸಾಕು. ನಾವು ಯಾವ ಮಣ್ಣು ಬೇಕಾಗತ್ತಪ್ಪ ಅಂದರೆ ಬ್ಲ್ಯಾಕ್ ಸಾಯಿಲ್ ಆಗಿರ್ಬೋದು, ರೆಡ್ ಸಾಯಿಲ್ ಕೂಡ ಆಗಿರ್ಬೋದು.
ನಾವು ಎಲ್ಲೆಲ್ಲಿ ಬೆಳೀತಾರಪ್ಪ, ಮೇಜರ್ ಆಗಿ ತೊಗರಿ ಆಗಿರ್ಬೋದು, ತೂರ್ದಾಲ್ ಅಂತಕ್ಕಂಥದ್ದನ್ನ ಮಧ್ಯಪ್ರದೇಶದಲ್ಲಿ ಬೆಳೀತಾರೆ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ, ತಮಿಳುನಾಡು ಎಲ್ಲ ಬೆಳಿಬೋದು. ಬಟ್ ತೊಗರಿಯಲ್ಲಿ ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥವ್ರು ಯಾರಪ್ಪ ಅಂದರೆ ಕರ್ನಾಟಕ. ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥವ್ರು ಯಾರಪ್ಪ ಅಂದರೆ ಭಾರತದಲ್ಲೇ ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥ ಮೇಜರ್ ರೀಜನ್ ಯಾವುದಪ್ಪ ಅಂದರೆ ಕರ್ನಾಟಕ ಅಂತ ಕರಿತೀವಿ. ನಾವು ಯಾವ ಬೆಳೆ ಆಗಿದೆಯಪ್ಪ ಇದು ಅಂತಂದರೆ ಖಾರಿಫ್ ಬೆಳೆ ಆಗಿದೆ. ತೊಗರಿಗೆ ಖಾರಿಫ್ ಬೆಳೆ ಆಗಿದೆ. ಎಷ್ಟು ಟೆಂಪ್ರೇಚರ್ ಬೇಕಪ್ಪ ಅಂದರೆ 25 ಡಿಗ್ರಿಯಿಂದ 30 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ನಾವು ಮಳೆ ಎಷ್ಟು ಆಗಬೇಕಪ್ಪ ಅಂದರೆ ಮಾಡ್ರೇಟ್ ಮಳೆ ಇದ್ರೂ ಸಾಕು, 60ರಿಂದ 100 ಸೆಂಟಿಮೀಟರ್ ಮಳೆ ಆದರೂ ಸಾಕು. ಅದಾದ್ಮೇಲೆ ಮಣ್ಣು ಯಾವ್ದಿರಬೇಕು, ಕಪ್ಪು ಮಣ್ಣಿದ್ರು ಓಕೆ, ಇಟ್ ಇಸ್ ದ ಕಪ್ಪು ಮಣ್ಣಿದ್ರು ಓಕೆ, ಕೆಂಪು ಮಣ್ಣಾದರೂ ಓಕೆ. ಬಟ್ ಭಾರತ ಅಂತಕ್ಕಂಥದ್ದು ವಿಶ್ವದಲ್ಲೇ ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥ ಮೇಜರ್ ಆಗಿ ಪ್ರದೇಶವಾಗಿದೆ. ನಾವೇನಪ್ಪ ಅಂದರೆ ಇಟ್ಸ್ ಅ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಅದ್ರ ಜೊತೆಗೆ ನಾವು ಉತ್ಪಾದನೆ ಮಾಡೋದಲ್ಲದೆ ನಾವು ತಿಂತಾ ಇದ್ದೀವಿ. ನಾವು ಕನ್ಸ್ಯೂಮರ್ ಆಫ್ ದ ವರ್ಲ್ಡ್ ಅಂತ ಕೂಡ ಕರಿತೀವಿ. ನಾವು ದ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆ್ಯಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರಪ್ಪ ತೊಗರಿಯಲ್ಲಿ ಅಂತಂದರೆ ನಮ್ಮ ಭಾರತ. ಅದರಲ್ಲಿ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕ ಅಂತ ಕರಿತೀವಿ. ಓಕೆನಾ. ನಾವು ಎಲ್ಲಪ್ಪ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡೋದಂದ್ರೆ ಇಟ್ ಇಸ್ ಗುಲ್ಬರ್ಗ ಅಥವಾ ಕಲಬುರ್ಗಿ ಅಂತ ಕರಿತೀವಿ. ಗುಲ್ಬರ್ಗ ಅಥವಾ ಕಲಬುರ್ಗಿ ಅಂತ ಕರಿತೀವಿ. ಇಷ್ಟು ಗೊತ್ತಿರಲಿ ತೊಗರಿಗೆ ಸಂಬಂಧಪಟ್ಟಂಗೆ. ನಾವು ನೆಕ್ಸ್ಟ್ ಬರ್ತಕ್ಕಂಥದ್ದು ಆಯಿಲ್ ಸೀಡ್ಸ್ ಅಂತ ಕರಿತೀವಿ. ನಾವು ಎಣ್ಣೆಗೆ ಯೂಸ್ ಮಾಡ್ತಕ್ಕಂಥ ಕಾಳುಗಳು, ಎಣ್ಣೆ ಕಾಳುಗಳು ಅಂತ ಕರಿತೀವಿ, ಆಯಿಲ್ ಸೀಡ್ಸ್ ಅಂತ ಕರಿತೀವಿ. ನೀವು ಹೇಳ್ರಪ್ಪ, ಈಗ ಆಯಿಲ್ ಸೀಡ್ಸನ್ನು ಯಾವುದೊಂದು ಆಯಿಲ್ ಸೀಡ್ಸ್ ತಗೊಳ್ಳಿ, ಸೂರ್ಯಕಾಂತಿ ಹೂವು ತಗೊಳ್ಳಿ, ಅದರ ಜೊತೆಗೆ ನಮ್ಮ ಕಡಲೆ ಬೀಜ ಆಗಿರ್ಬೋದು, ಇವೆಲ್ಲ ಬೆಳಿಬೇಕಾದ್ರೆ ಇದಕ್ಕೆ ತಾಪಮಾನ ಏನು ಬೇಕಪ್ಪ, ಅತಿ ಹೆಚ್ಚು ತಾಪಮಾನ ಬೇಕಾಗತ್ತೆ. ತಾಪಮಾನ ಅತಿ ಹೆಚ್ಚು ತಾಪಮಾನ ಬೇಕಾಗತ್ತೆ. ಮಳೆ ಅಂತಕ್ಕಂಥದ್ದು ಮಾಡ್ರೇಟ್ ಇದ್ರೂ ಬೆಳಿಬೋದು. ಬಟ್ ಮೂರನೇದೇನಪ್ಪ ಅಂದರೆ ಸಾಯಿಲ್ ಹೆಂಗಿರಬೇಕು, ಮಣ್ಣು ಹೆಂಗಿರಬೇಕು ಅಂದರೆ ಯಾವ್ದಾದ್ರು ಮಣ್ಣು ಓಕೆ, ಯಾವುದಾದ್ರೂ ಆಗಿರ್ಬೋದು, ಬ್ಲ್ಯಾಕ್ ಸಾಯಿಲ್ ಆದರೂ ಆಗಿರ್ಬೋದು, ರೆಡ್ ಸಾಯಿಲ್ ಆದರೂ ಆಗಿರ್ಬೋದು, ಮೇಜರ್ ಆಗಿ ಯಾವುದಾದ್ರೂ ಸಾಯಿಲ್ಸ್ ಆಗಿರ್ಬೋದು. ನಾವು ಇದರ ಜೊತೆಗೆ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮೇಜರ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಈ ಆಯಿಲ್ ಸೀಡ್ಸನ್ನು ಯಾವ ಸಮಯದಲ್ಲಿ ಬೆಳಿಬೋದು ಅಂದರೆ ಮೇಜರ್ ಆಗಿ 2 ಋತುಗಳ ಸಮಯದಲ್ಲಿ ಬೆಳಿಬೋದು. ಒಂದು ಯಾವುದಪ್ಪ ಅಂದರೆ ರಾಬಿ ಅಂತ ಕರಿತೀವಿ, ಖಾರಿಫ್ ಟೈಮಲ್ಲಿ ಬೆಳಿಬೋದು. ಬಟ್ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ರಾಬಿ ಟೈಮಲ್ಲಿ. ರಾಬಿ ಟೈಮಲ್ಲಿ, ಖಾರಿಫ್ ಟೈಮಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತೀರಾ, ಬೆಳಿಬೋದು. ಬಟ್ ನೋಡೋಣ ಅನ್ನೋದಾಗಿ ಆಯಿಲ್ ಸೀಡ್ಸ್ ಬಗ್ಗೆ ನೋಡಿದಾಗ ಯಾವ್ಯಾವ ಆಯಿಲ್ ಸೀಡ್ಸ್ ಇದಾವಪ್ಪ ಅಂತಂದರೆ ಮೇಜರ್ ಆಗಿ ನಮ್ಮ ಕಡಲೆ ಬೀಜ ಆಗಿರ್ಬೋದು, ಅದೇ ರೀತಿ ಸೂರ್ಯಕಾಂತಿ ಹೂವು ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಮಸ್ಟರ್ಡ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ನೋಡ್ಬೋದು. ಈ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ನಾವು ಇಂಡಿಯಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ನಾವು ವಿಶ್ವದಲ್ಲೇ ಭಾರತ ಅಂತಕ್ಕಂಥದ್ದು ನಾವು ಅತಿ ದೊಡ್ಡ ಉತ್ಪಾದನೆಯಲ್ಲಿ, ನಾವು ಮೇಜರ್ ಆಯಿಲ್ ಸೀಡ್ ಅಲ್ಲಿ ಉತ್ಪಾದನೆಯಲ್ಲಿ ಇರತಕ್ಕಂಥದ್ದು ಯಾರಪ್ಪ ಅಂದ್ರೆ ನಮ್ಮ ಭಾರತ ಅಂತ ಕರಿತೀವಿ. ನಾವು ಯಾವ ಸಮಯದಲ್ಲಿ ಈ ಒಂದು ಇಟ್ ಇಸ್ ಆಯಿಲ್ ಸೀಡ್ಸ್ ಅನ್ನು ಬೆಳಿಬೋದಪ್ಪ ಅಂದರೆ ರಾಬಿ ಮತ್ತು ಖಾರಿಫ್ ಸೀಸನಲ್ಲಿ ಈ ಒಂದು ಬೆಳೆಗಳನ್ನು ಬೆಳಿಬೋದು. ನಾವು ಉದಾಹರಣೆ ಕೊಡ್ತೀರಾ ಅಂತಂದರೆ ನಾವು ಕಡಲೆ ಬೀಜ ಆಗಿರ್ಬೋದು, ಮಸ್ಟರ್ಡ್ ಸಾಸಿವೆ ಆಗಿರ್ಬೋದು, ಅದೇ ರೀತಿ ಸೂರ್ಯಕಾಂತಿ ಹೂವು ಸನ್ಫ್ಲವರ್ ಆಗಿರ್ಬೋದು, ಸೋಯಾಬೀನ್ ಅಂತಕ್ಕಂಥದ್ದು ಕೂಡ ಬೆಳೀತಾ ಹೋಗ್ತಿರ್ಬೋದು. ಬಟ್ ನೆನ್ಪಿಟ್ಕೊಳ್ರಪ್ಪ, ಇದಕ್ಕೆ ಯಾವ ರೀತಿ ನಮಗೆ ತಾಪಮಾನ ಬೇಕು, ಮಳೆ ಯಾವ ರೀತಿ ಬೇಕು ಅಂದರೆ ನಮಗೆ ವಾರ್ಮ್ ಕ್ಲೈಮೇಟ್ ಇದ್ರೂ ಪರವಾಗಿಲ್ಲ, ವೆಲ್ ಡ್ರೈನ್ಡ್ ಸಾಯಿಲ್ ಇದ್ರೆ ಸಾಕು. ಒಂದು ಸ್ವಲ್ಪ ಮಳೆ ಬೀಳ್ತಿದ್ರೆ ಇಲ್ಲಿ ಮೇಜರ್ ಆಗಿ ಎಣ್ಣೆ ಕಾಳುಗಳನ್ನು ಬೆಳಿಬೋದು. ಈಗ ನೀವೇ ಹೇಳ್ರಪ್ಪ, ಕಡಲೆ ಬೀಜದಲ್ಲಿ ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು? ಸೂರ್ಯಕಾಂತಿ ಹೂವಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡೋರು ಯಾರು? ಸೋಯಾಬೀನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರು ಅಂತ ಕಾಮೆಂಟ್ ಮಾಡಿ ನೋಡೋಣ. ಕಾಮೆಂಟ್ ಮಾಡ್ಬೇಕಲ್ಲ ಪಟ್ಪಟ್ ಅಂತ ಹೇಳಿ ಪಟ್ಟ ನನಗೆ. ನೀವು ನೋಡ್ತಿದ್ರೆ ನಾನು ಮೇಜರ್ ಕ್ರಾಪ್ಸನ್ನು ಕ್ಲಿಯರಾಗಿ ವಿಂಗಡಣೆ ಮಾಡಿದ್ದೀನಿ. ಆಯಿಲ್ ಸೀಡ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಹಾಗೆ ನೆಕ್ಸ್ಟ್ ಪ್ಲಾಂಟೇಶನ್ ಕ್ರಾಪ್ಸ್ ಬರ್ತವೆ, ಕಾಫಿ, ಟೀ, ಜೂಟ್, ಇದೆಲ್ಲದ್ರ ಬಗ್ಗೆ ನೋಡೋಣ. ಫೈಬರ್ ಕ್ರಾಪ್ಸ್, ಕಾಟನ್ ಬಗ್ಗೆ ನೋಡೋಣ. ಸುಮ್ಮನೆ ರ್ಯಾಂಡಮ್ ಆಗಂತೂ ನೋಡಲೇಬಾರ್ದು, ಗೊತ್ತಿರಬೇಕು ಏನು ಓದಬೇಕು, ಏನು ಓದಬಾರ್ದು ಅಂತ, ಹೌದಲ್ವಾ? ನಾವು ಅದಕ್ಕೋಸ್ಕರ ಈ ಒಂದು ಮಾಸ್ಟರ್ ಕ್ಲಾಸ್ ಅಂತಕ್ಕಂಥದ್ದು ಮೇಜರ್ ಆಗಿ ಇಟ್ ಇಸ್ ನಿಮಗೋಸ್ಕರ ಬಾಸ್, ನಿಮಗೋಸ್ಕರ ಆಸ್ ಅ ಪಾರ್ಟ್ ಆಫ್ ಅವರ್ ಫ್ರೀ ಸೆಷನ್ಸ್. ಇಟ್ ಇಸ್ ವಿ ಆರ್ ಟೇಕಿಂಗ್ ಟೈಮ್ ಆ್ಯಂಡ್ ವಿ ಆರ್ ಡೂಯಿಂಗ್ ಕ್ಲಾಸಸ್ ಆಲ್ಸೋ. ಓಕೆನಾ, ಡನ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಮೊದಲನೇದು ಯಾವುದಪ್ಪ ಅಂತಂದರೆ ನಮ್ಮ ಕಡಲೆ ಬೀಜ ಅಂತ ಕರಿತೀವಿ, ಗ್ರೌಂಡ್ ನಟ್. ನಾವು ಈ ಕಡಲೆ ಬೀಜಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ, ನನ್ನ ಮೊದಲನೇ ಪ್ರಶ್ನೆ ನೋಡೋದಾದರೆ ಯಾವ ಸಮಯದಲ್ಲಿ ಕಡಲೆ ಬೀಜ ಬೆಳಿತೀವಪ್ಪ ಅಂದರೆ ಬೆಳೀತಕ್ಕಂಥದ್ದು ಖಾರಿಫ್ ಸಮಯದಲ್ಲಿ.
ಬೆಳೀತಕ್ಕಂಥದ್ದು. ಯಾವ ಸಮಯದಲ್ಲಿ ಬೆಳಿತೀವಪ್ಪ ಅಂದರೆ ಖಾರಿಫ್ ಸಮಯದಲ್ಲಿ. ನಾವು ತಾಪಮಾನ ಇರಬೇಕಪ್ಪ ಅಂದರೆ ಜಾಸ್ತಿ ತಾಪಮಾನ ಇರುತ್ತೆ, ಮಳೆ ಕೂಡ ಮಾಡ್ರೇಟ್ ಆಗಿರುತ್ತೆ, 50-100 ಸೆಂಟಿಮೀಟರ್ ಮಳೆ ಆದರೆ ಸಾಕು. ಬಟ್ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಗುಜರಾತ್. ನಾವು ಯಾವ್ಯಾವ ರೀಜನ್ಸಲ್ಲಿ ಬೆಳಿಬೋದಪ್ಪ ಅಂದರೆ ಗುಜರಾತಲ್ಲಿ ಬೆಳಿಬೋದು, ಮಹಾರಾಷ್ಟ್ರ ಬೆಳಿಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಕರ್ನಾಟಕ ಇಲ್ಲೆಲ್ಲ ಬೆಳಿತೀವಿ. ಬಟ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್, G4G ಅಂತ ನೆನ್ಪಿಟ್ಕೊಳ್ಳಿ. G4G ಅಂದರೆ ಗುಜರಾತ್, ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗ್ರೌಂಡ್ ನೆಟ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ಕೇಳಿದ್ರೆ ಇಷ್ಟೇ ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳೋದು ಇಷ್ಟೇ. ಅದೇ ರೀತಿ ನಮ್ಮ ಮೇಜರ ಬರ್ತಕ್ಕಂಥದ್ದು ಎರಡನೇದು ರೇಪ್ ಸೀಡ್, ಮತ್ತೆ ವಿ ಕಾಲ್ ಇಟ್ ಆಸ್ ಮಸ್ಟರ್ಡ್ ಅಂತ ಕರಿತೀವಿ. ಮೇಜರ್ ಆಗಿ ಸಾಸಿವೆ, ಮಸ್ಟರ್ಡ್ ಅಂದರೆ ಸಾಸಿವೆ. ಮತ್ತೆ ಇದಕ್ಕೆ ಏನೇನು ಬೇಕಪ್ಪ ಅಂದರೆ ತಾಪಮಾನ ಅಂತಕ್ಕಂಥ ನೆನ್ಪಿಟ್ಕೋಬೇಕಿಲ್ಲಿ. ನಾನು ಆಲ್ರೆಡಿ ಹೇಳಿದೆ, ರಾಬಿ ಅಂತಕ್ಕಂಥದ್ದು ಈ ಒಂದು ಸಾಸಿವೆ ಬೆಳಿಬೇಕಾದ್ರೆ ಯಾವ ಒಂದು ಸೀಸನ್ ಋತು ಬೇಕಪ್ಪ ಅಂದರೆ ರಾಬಿ ಬೆಳೆ ಆಗಿರುತ್ತೆ. ಇದು ಒಂದು ರಾಬಿ ಬೆಳೆ ಆಗಿರುತ್ತೆ, ರಾಬಿಯ ಎಣ್ಣೆ ಬೆಳೆ ಆಗಿರುತ್ತೆ. ಎರಡನೇದು ತಾಪಮಾನ ಎಷ್ಟಿರಬೇಕಪ್ಪ ಅಂದರೆ ಒಂದು ಮಾಡ್ರೇಟ್ ಆಗಿರಬೇಕು. ಇಟ್ ಇಸ್ 10-25 ಡಿಗ್ರಿ ಸೆಲ್ಸಿಯಸ್ ಇರ್ತವೆ. ಮಳೆ ಎಷ್ಟಪ್ಪ ಅಂತಂದರೆ ಮೇಜರ್ ಆಗಿ ಇಟ್ ಇಸ್ ಕಡಿಮೆ ಮಳೆ ಇರುತ್ತೆ, 25-40. ಈಗ ನೀವೇ ಹೇಳ್ರಪ್ಪ, 25-40 ಮಳೆ ಯಾವ ಒಂದು ರಾಜ್ಯದಲ್ಲಿ ಆಗತ್ತಪ್ಪ ಅಂದರೆ ರಾಜಸ್ಥಾನ್ ಅಂತ ಕರಿತೀವಿ. ಈ ರೇಪ್ ಸೀಡು ಮತ್ತು ಮೇಜರ್ ಆಗಿ ನೋಡೋದಾದರೆ ಮಸ್ಟರ್ಡಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದೆಯಪ್ಪ ಅಂತಂದರೆ ರಾಜಸ್ಥಾನ್ ಅಂತ ಕರಿತೀವಿ. ಮೇಜರ್ ಆಗಿ ರಾಜಸ್ಥಾನ್ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ದಾರೆ. ಅತಿ ಹೆಚ್ಚು ಉತ್ಪಾದನೆ ನೆನ್ಪಿಟ್ಕೊಳ್ಳಿ, 20-40 ಸೆಂಟಿಮೀಟ್ರು, 10-25 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸಾಕು. ಸಾಯಿಲ್ ಯಾವುದಾದ್ರೂ ಓಕೆ. ನಾವು ಮೇಜರ್ ಆಗಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ರಾಜಸ್ಥಾನ್ ಅಂತ ಕರಿತೀವಿ. ರಾಜಸ್ಥಾನವರು ಅತಿ ಹೆಚ್ಚು ಮಸ್ಟರ್ಡ್ ಅಥವಾ ಸಾಸಿವೆಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದಾರೆ. ಓಕೆನಾ? ಇಷ್ಟು ಮೇಜರ್ ಆಗಿ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾರಿನ ಬೆಳೆಗಳು ಅಂತ ಕರಿತೀವಿ. ನಾವು ನಾರಿನ ಬೆಳೆಗಳಲ್ಲಿ ಬರ್ತಕ್ಕಂಥದ್ದು ನಾರು ಇರಬೇಕು, ನ್ಯಾಚುರಲ್ ಫೈಬರ್ ಇರಬೇಕು. ನಾವು ನ್ಯಾಚುರಲ್ ಫೈಬರ್ ನೋಡೋದಾದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಒನ್ ಆಫ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ನ್ಯಾಚುರಲ್ ಫೈಬರ್. ಸೊ ಈ ನ್ಯಾಚುರಲ್ ಫೈಬರ್ ಯಾವ್ಯಾವ ಬರ್ತವೆ ಅಂತಂದ್ರೆ ಮೇಜರ್ ಆಗಿ ಕಾಟನ್ ಬರುತ್ತೆ, ಜೂಟ್ ಅಂತಕ್ಕಂಥದ್ದು ಬರುತ್ತೆ. ಈ ಕಾಟನ್ ಅಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಗುಜರಾತ್ ಅಂಡ್ ಮಹಾರಾಷ್ಟ್ರ. ಕಾಟನ್ ನಲ್ಲಿ ಉತ್ಪಾದನೆಯಲ್ಲಿ ಮೇಜರ್ ಕಾಟನ್ ಅನ್ನು ನೋಡ್ತೀವಿ, ಬಟ್ ಇವರಿಬ್ರು ಕಾನ್ಫ್ಲಿಕ್ಟ್ ಇರ್ತವೆ. ಕಾಟನ್ ಮೇಜರ್ ಆಗಿ ಒಂದ್ಸಲ ಗುಜರಾತ್ ಇರ್ಬೋದು, ಒಂದ್ಸಲ ಮಹಾರಾಷ್ಟ್ರ ಇರ್ಬೋದು, ಬಟ್ ಇಬ್ರು ಕೂಡ ದ ಟಾಪ್ ಪ್ರೊಡ್ಯೂಸರ್ಸ್. ಜೂಟಲ್ಲಿ ನೋಡೋದಾದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಟಾಪ್ ಪ್ರೊಡ್ಯೂಸರ್ ಆಫ್ ನಾರಿನ ಬೆಳೆಗಳು, ಟಾಪ್ ಪ್ರೊಡ್ಯೂಸರ್ ಆಫ್ ಫೈಬ್ರಸ್ ಕ್ರಾಪ್ಸ್. ನಾವು ಎಲ್ಲದ್ರ ಬಗ್ಗೆ ನೋಡೋಣ. ಮೇಜರ್ ಆಗಿ ನಾವು ಮೇಜರ್ ನೋಡೋದಾದ್ರೆ ಈ ನಾರಿನ ಬೆಳೆಗಳಲ್ಲಿ ಯಾವ ಬರ್ತವೆ ಅಂದ್ರೆ ಮೊದಲನೇ ಬರ್ತಕ್ಕಂಥದ್ದು ಕಾಟನ್ ಬರುತ್ತೆ. ಈಗ ನೀವೇ ನೋಡ್ರಪ್ಪ, ಕಾಟನ್ ಬೇಕು ಅಂತಂದ್ರೆ ಯಾವ ರೀಜನ್ ಅಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ, ಇದಕ್ಕೆ ತಾಪಮಾನ ಏನಿರಬೇಕು ಅಂತ ನೆನ್ಪಿಟ್ಕೊಳ್ಳಿ. ಇದು ಯಾವ ಬೆಳೆನಪ್ಪ ಅಂದ್ರೆ ಹತ್ತಿ ಅಂತಕ್ಕಂಥದ್ದು ಎಲ್ಲ ಸಮಯದಲ್ಲೂ ಬೆಳಿಬೋದು. ಖಾರಿಫ್ ಬೆಳೆ ಮಾತ್ರ ಅಲ್ಲ, ಯಾವ ಬೆಳೆಯಲ್ಲಿ ಬೇಕಾದರೂ ಬೆಳಿಬೋದು. ಖಾರಿಫ್ ಬೆಳೆ ಮಾತ್ರ ಅಲ್ಲ, ಯಾವ ಸಮಯದಲ್ಲಿ ಬೇಕೋ ಬೆಳಿಬೋದು. ಎರಡನೇದು ತಾಪಮಾನ ಏನಿರ್ಬೇಕಪ್ಪ ಅಂದ್ರೆ ಅತಿ ಹೆಚ್ಚು ತಾಪಮಾನ ಇರಬೇಕು. ಮಳೆ ಕೂಡ ಏನಿರ್ಬೇಕಪ್ಪ ಅಂದ್ರೆ ಮಾಡ್ರೇಟ್ ಆಗಿದ್ರೆ ಸಾಕು. ಸಾಯಿಲ್ ಅದು ಬ್ಲ್ಯಾಕ್ ಸಾಯಿಲ್ ಅಥವಾ ರೇಗರ್ ಸಾಯಿಲ್ ಅಂತ ಕರಿತೀವಿ. ಹತ್ತಿಗೆ ಸಂಬಂಧಪಟ್ಟಂಗೆ ನಾವು ಹತ್ತಿಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಗುಜರಾತ್. ನಾನು ಆಲ್ರೆಡಿ ಹೇಳಿದೆ, ಗುಜರಾತ್ ಮಹಾರಾಷ್ಟ್ರ ಆಲ್ವೇಸ್ ಕಂಟೆಂಡರ್ಸ್. ಅದಕ್ಕೆ ನೋಡಿ ಕಲರ್ ಕೂಡ ಎರಡು ಇದೆ. ನಾವು ಗುಜರಾತ್ ಈಗಿರ್ತಕ್ಕಂಥ ಒಂದು ಪೊಸಿಷನ್ಲಿ ಗುಜರಾತ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಸಮ್ ಟೈಮ್ ಮಹಾರಾಷ್ಟ್ರ ಬರುತ್ತೆ, ಸಮ್ ಟೈಮ್ ಗುಜರಾತ್ ಬರುತ್ತೆ, ಬಟ್ ಇವೆರಡರಲ್ಲಿ ಆಪ್ಷನ್ ಇರ್ತವೆ. ಓಕೆನಾ? ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅದಾದ್ಮೇಲೆ ಬರ್ತಕ್ಕಂಥದ್ದು ಜೂಟ್ ಅಂತ ಕರಿತೀವಿ, ಸೆಣಬು ಅಂತ ಕರಿತೀವಿ. ನಾವು ಈ ಜೂಟ್ ಬಗ್ಗೆ ನೋಡೋದಾದ್ರೆ ನನ್ನ ಮೊದಲನೇ ಪ್ರಶ್ನೆ ಏನಂತಂದ್ರೆ, ನಾವು ಜೂಟ್ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂದ್ರೆ ನಮ್ಮ ಭಾರತ. ಎರಡನೇ ಸ್ಥಾನದಲ್ಲಿ ಇಟ್ ಇಸ್ ನಮ್ಮ ರಾಜ್ಯ ರಾಜ್ಯಗಳಲ್ಲಿ ಯಾವಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ ಅಂತಕ್ಕಂಥದ್ದು ಅತಿ ಹೆಚ್ಚು ಉತ್ಪಾದನೆ ಮಾಡ್ತವೆ. ನಾವು ಇದನ್ನ ಯಾವ ಬೆಳೆಯಾಗಿ ಬೆಳಿತೀವಪ್ಪ ಅಂದ್ರೆ ಜೂಟ್ ಅಂತಕ್ಕಂಥದ್ದು ಜೌಕು ಪ್ರದೇಶ ಇರ್ಬೇಕು. ನೆನ್ಪಿಟ್ಕೊಳ್ಳಿ, ಜೌಕು ಪ್ರದೇಶ ಅಂದ್ರೆ ಮಳೆ ಜಾಸ್ತಿ ಆಗ್ಬೇಕು, ತಾಪಮಾನ ಜಾಸ್ತಿ ಇರಬೇಕು. ತಾಪಮಾನ ಜಾಸ್ತಿ ಇರಬೇಕು, ಮಳೆ ಕೂಡ ಜಾಸ್ತಿ ಆಗ್ಬೇಕು. ನೆನ್ಪಿಟ್ಕೋಬೇಕಿಲ್ಲಿ ನಾವು ಈ ಒಂದು ಮೇಜರ್ ಆಗಿ ಇಟ್ ಇಸ್ ನಾರಿನ ಬೆಳೆಯನ್ನ ಏನಂತ ಕರಿತೀವಪ್ಪ ಅಂದ್ರೆ ಗೋಲ್ಡನ್ ಫೈಬರ್ ಅಂತ ಕರಿತೀವಿ. ಗೋಲ್ಡನ್ ಫೈಬರ್ ಯಾವ ಬೆಳೆ ಆಗಿದೆಯಪ್ಪ ಅಂದ್ರೆ ಖಾರಿಫ್ ಬೆಳೆ ಆಗಿದೆ. ನಾವು ಇದಕ್ಕೆ ತಾಪಮಾನ ಎಷ್ಟಿರಬೇಕು?
ನಾವು ಮೇಜರ್ ಆಗಿ 24ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕು. ಮಳೆ ಕೂಡ ಎಷ್ಟಿರ್ಬೇಕಪ್ಪ ಅಂದ್ರೆ 150ರಿಂದ 200 ಸೆಂಟಿಮೀಟರ್ ಮಳೆ ಆಗಬೇಕು. ನಾವು ಮಣ್ಣು ಯಾವ್ದು ಇರ್ಬೇಕಂದ್ರೆ ಮೆಕ್ಕಲು ಮಣ್ಣು, ಅಲುವಿಯಲ್ ಸಾಯಿಲ್ ಇರಬೇಕು. ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ನಮ್ಮ ಭಾರತ ಅಂತಕ್ಕಂಥದ್ದು ಅತಿ ದೊಡ್ಡ ಜೂಟ್ ಪ್ರೊಡ್ಯೂಸರ್, ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್ ಅಂತ ಕರಿತೀವಿ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್ ನಮ್ಮ ಇಂಡಿಯಾದಲ್ಲಿ ಯಾರಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ವೆಸ್ಟ್ ಬೆಂಗಾಲ್, ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಸ್ಸಾಂ ಇದೆ, ಅಂಡ್ ಮೇಜರ್ ಆಗಿ ಇಟ್ ಇಸ್ ಎರಡನೇ ಸ್ಥಾನದಲ್ಲಿ ಬಿಹಾರ್ ಇದೆ, ಮೂರನೇ ಸ್ಥಾನದಲ್ಲಿ ಅಸ್ಸಾಂ ಅಂತ ಕರಿತೀವಿ. ಮೊದಲನೇ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಎರಡನೇ ಸ್ಥಾನದಲ್ಲಿ ಬಿಹಾರ್ ಇದೆ, ಮೂರನೇ ಸ್ಥಾನದಲ್ಲಿ ಅಸ್ಸಾಂ ಇದೆ. ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸೆಣಬುಗೆ ಸಂಬಂಧಪಟ್ಟಂಗೆ, ಅದೇ ರೀತಿ ಜೂಟಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಓಕೆನಾ? ನೋಡಿ, ವೆಸ್ಟ್ ಬೆಂಗಾಲ್ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ? 70ರಿಂದ 75% ಒಂದು ಪಶ್ಚಿಮ ಬಂಗಾಳದಿಂದ ಬರ್ತದೆ. ಇಷ್ಟು ಯಾವುದಕ್ಕೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ದ ಫೈಬ್ರಸ್ ಕ್ರಾಪ್ಸ್ಗೆ ಸಂಬಂಧಪಟ್ಟ ಹಾಗೆ. ವೆಸ್ಟ್ ಬೆಂಗಾಲ್, ಎರಡನೇ ಸ್ಥಾನ ಇರ್ತಕ್ಕಂಥದ್ದು ಬಿಹಾರ್, ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥ ಯಾರಪ್ಪ ಅಂದ್ರೆ ಅಸ್ಸಾಂ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮೇಜರ್ ಆಗಿ ಕಬ್ಬು ಬರುತ್ತೆ, ಶುಗರ್ ಕೇನ್ ಅಂತ ಕರಿತೀವಿ. ನಾವು ಶುಗರ್ ಕೇನ್ ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅತಿ ಹೆಚ್ಚು ಅಂತಂದ್ರೆ ನಮ್ಮ ಇಂಡಿಯಾದ ರ್ಯಾಂಕ್ ನೋಡಿದ್ರೆ ಸೆಕೆಂಡ್ ರ್ಯಾಂಕ್ ಇದೆ ಆಫ್ಟರ್ ಬ್ರೆಜಿಲ್ ಆದ್ಮೇಲೆ. ಆಫ್ಟರ್ ಬ್ರೆಜಿಲ್ ಆದ್ಮೇಲೆ ನಮ್ಮ ರ್ಯಾಂಕ್ ಎಷ್ಟಪ್ಪ ಅಂತಂದ್ರೆ ಎರಡನೇ ಸ್ಥಾನದಲ್ಲಿದೆ. ಅದೇ ನಮ್ಮ ಕಂಟ್ರಿಯಲ್ಲಿ ನೋಡೋದಾದ್ರೆ ಯಾರ್ದಪ್ಪ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಅಂದ್ರೆ ಉತ್ತರ ಪ್ರದೇಶ, ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಬೆಳಗಾವಿ ಅಂತ ಕರಿತೀವಿ. ಕಬ್ಬಿನ ನಾಡು ಅಂದ್ರೆ ಮಂಡ್ಯ. ಅತಿ ಹೆಚ್ಚು ಉತ್ಪಾದನೆ ಬೆಳಗಾವಿ, ಗೊತ್ತಿರ್ಬೇಕಿಲ್ಲಿ. ನಾವು ಇದೆಲ್ಲದಕ್ಕೂ ಕಬ್ಬು ಬೆಳಿಬೇಕು ಅಂದ್ರೆ ಜೌಗು ಪ್ರದೇಶ, ನೀರಾವರಿ ಜಾಸ್ತಿ ಇರಬೇಕು, ತಾಪಮಾನ ಕೂಡ ಜಾಸ್ತಿ ಇರಬೇಕು. ನೆನ್ಪಿಟ್ಕೊಳ್ಳಿ, ನಾವು ನಿಂತಿರೋ ನೀರಿರಬೇಕು. ನಾವು ಯಾವ ಬೆಳೆನಪ್ಪ ಇದು ಅಂತಂದ್ರೆ ಕಮರ್ಷಿಯಲ್ ಬೆಳೆ ಅಂತ ಕರಿತೀವಿ, ಕಮರ್ಷಿಯಲ್ ಆ್ಯಂಡ್ ಕ್ಯಾಶ್ ಕ್ರಾಪ್ಸ್. ನಾವಿದು ಮುಖ್ಯ ವಾಣಿಜ್ಯ ಮತ್ತು ನಗದು ಬೆಳೆಯಾಗಿದೆ. ನಾವು ಕಮರ್ಷಿಯಲ್ ಕ್ರಾಪ್ ಅಂತ ಕರಿತೀವಿ. ಇದಕ್ಕೆ ತಾಪಮಾನ ಎಷ್ಟಿರ್ಬೇಕಪ್ಪ ಅಂದ್ರೆ 21ರಿಂದ 27 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕು. ಮಳೆ ಎಷ್ಟಿರ್ಬೇಕಪ್ಪ? ಆವ್ರೇಜ್ ಆಗಿರಬೇಕು 75ರಿಂದ 150 ಸೆಂಟಿಮೀಟರ್ ಇರಬೇಕು, ಅಥವಾ ನೀರಾವರಿ ಪ್ರದೇಶ ಇರಬೇಕು. ನಾವು ಇದಕ್ಕೆ ಮಣ್ಣು ಯಾವ್ದು ಇರಬೇಕಪ್ಪ ಅಂದ್ರೆ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಿ. ಅಲುವಿಯಲ್ ದ ಸಾಯಿಲ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ಟರ್ ಯಾವುದು? ಬ್ರಾಜಿಲ್ ಆದ ನಂತರ ನಮ್ಮ ಭಾರತದ ರ್ಯಾಂಕ್ ಎಷ್ಟಪ್ಪ ಅಂದ್ರೆ ಎರಡನೇ ಸ್ಥಾನದಲ್ಲಿದೆ. ನಮ್ಮ ಭಾರತದ ರ್ಯಾಂಕ್ ಎಷ್ಟು ಅಂದರೆ ಎರಡನೇ ಸ್ಥಾನದಲ್ಲಿ ಇದೆ. ನಾವು ಈ ಒಂದು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಉತ್ಪಾದನೆ ಮಾಡ್ತೀರಪ್ಪ ಅಂದರೆ ವೆಸ್ಟ್ ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಉತ್ತರ ಪ್ರದೇಶ, ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ ಅಂತ ಕರಿತೀವಿ. ಎಷ್ಟು ಕಬ್ಬು ಬೆಳೆಗಳಿಗೆ ಸಂಬಂಧಪಟ್ಟಂಗೆ, ಶುಗರ್ ಕೇನ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು ಅಂತ ಕರಿತೀವಿ. ಓಕೆನಾ? ಅದಾದ್ಮೇಲೆ ಬರ್ತಕ್ಕಂಥದ್ದು ಕಮರ್ಷಿಯಲ್ ಕ್ರಾಪಲ್ಲಿ ಎರಡನೇ ಕಮರ್ಷಿಯಲ್ ಕ್ರಾಪ್ ಯಾವುದಪ್ಪ ಅಂದರೆ ಕಾಫಿ ಅಂತ ಕರಿತೀವಿ. ಈಗ ನೀವೇ ನೋಡ್ರಪ್ಪ, ಕಾಫಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕ. ನಾವು ಈ ಕಾಫಿ ಬೆಳಿಬೇಕಾದ್ರೆ ನಮ್ಗೆ ಏನೇನು ಇರಬೇಕು? ತಾಪಮಾನ ಏನಿರಬೇಕಪ್ಪ ಅಂದರೆ ಮಾಡ್ರೇಟ್ ಆಗಿರಬೇಕು. ಮಳೆ ಏನಾಗಬೇಕಂದ್ರೆ ಅತಿ ಹೆಚ್ಚು ಮಳೆ ಇರಬೇಕು, ಅತಿ ಹೆಚ್ಚು ಮಳೆ, ಅತಿ ಹೆಚ್ಚು ತಾಪಮಾನ ಇರಬೇಕು. ಅದರ ಜೊತೆಗೆ ನಮ್ಮ ಕಾಫಿ ಬೆಳಿಬೇಕು ಅಂದ್ರೆ ಒಂದು ಸ್ವಲ್ಪ ನೆರಳು ಬೇಕು. ನಾವು ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂದರೆ ಇಟ್ ಇಸ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ನಾವು ಪಶ್ಚಿಮ ಘಟ್ಟಗಳಾದರೆ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಕರ್ನಾಟಕ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ ಆಗಬೇಕು. ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂದರೆ ಲ್ಯಾಟ್ರೈಟ್ ಸಾಯಿಲ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಅತಿ ಹೆಚ್ಚು ತಾಪಮಾನ, ಅತಿ ಹೆಚ್ಚು ಮಳೆ, ಹೈಯರ್ ಟೆಂಪರೇಚರ್ ಆ್ಯಂಡ್ ಹೈಯರ್ ರೈನ್ಫಾಲ್ ಆಗ್ತಕ್ಕಂಥ ರೀಜನ್ಸಲ್ಲಿ ಬರ್ತಕ್ಕಂಥ ಮಣ್ಣು ಯಾವುದಪ್ಪ ಅಂದರೆ ಲ್ಯಾಟ್ರೈಟ್ ಸಾಯಿಲ್ ಅಂತ ಕರಿತೀವಿ. ನಾವು ಲ್ಯಾಟ್ರೈಟ್ ಸಾಯಿಲ್ ಓಕೆ ಸರ್, ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ನೆನ್ಪಿಟ್ಕೊಳ್ಳಿ, ಕರ್ನಾಟಕದವರು 70% ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ಕೊಡಗು ಜಿಲ್ಲೆ ಅಂತ ಕರಿತೀವಿ. ನಾವು ಕಾಫಿಯ ನಾಡು ಅಂತಂದರೆ ಚಿಕ್ಕಮಗಳೂರು, ಬಟ್ ಮೇಜರ್ ಆಗಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಇಟ್ ಇಸ್ ಕೊಡಗು ಅಂತ ಕರಿತೀವಿ. ಕರ್ನಾಟಕದಲ್ಲಿ ಕೊಡಗು. ನಾವಿಲ್ಲಿ ಎರಡು ವೆರೈಟೀಸ್ ಇದಾವೆ. ಒಂದು ಅರೇಬಿಕಾ ಅಂತ ಕರಿತೀವಿ, ರೋಬೋಸ್ಟಾ ಅಂತ ಕರಿತೀವಿ. ಕಾಸ್ಟ್ಲಿಯರ್ ಯಾವುದಪ್ಪ ಅಂದ್ರೆ ಅರೇಬಿಕಾ, ರೋಬೋಸ್ಟಾ ಅಂತಕ್ಕಂಥದ್ದು ಇಟ್ ಇಸ್ ಚೀಪರ್, ಲೋ ಕ್ವಾಲಿಟಿ. ಹೈ ಕ್ವಾಲಿಟಿ ಯಾವುದಪ್ಪ ಅಂದರೆ ಅರೇಬಿಕಾ.
ಇಷ್ಟು ರಿಲೇಟೆಡ್ ಟು ಏನಪ್ಪಾ ಅಂದರೆ ಕಾಫಿಗೆ ಸಂಬಂಧಪಟ್ಟ ಹಾಗೆ ನೆನ್ಪಿಟ್ಕೋಬೇಕಿಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟೀಗೆ ಸಂಬಂಧಪಟ್ಟಂಗೆ ಟೀಯನ್ನು ಬೆಳಿಬೇಕಾದ್ರೆ ನಾವು ಅತಿ ಹೆಚ್ಚು ಟೀಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಅಸ್ಸಾಂ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿದೆ ಆಫ್ಟರ್ ಚೈನಾ. ಅದಾದಮೇಲೆ ಯಾವ ರಾಜ್ಯ ಅಂತಕ್ಕಂಥ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿದ್ಯಪ್ಪ ಅಂತಂದರೆ ಅಸ್ಸಾಂ ಅಂತ ಕರಿತೀವಿ. ನಾವು ಇದಕ್ಕೆ ಏನು ಬೇಕಪ್ಪ ಅಂದರೆ ಮತ್ತೆ ಏನಿರಬೇಕಪ್ಪ ಅಂತಂದರೆ ಅತಿ ಹೆಚ್ಚು ತಾಪಮಾನ ಇರಬೇಕು. ಅತಿ ಹೆಚ್ಚು ತಾಪಮಾನ, ಟೆಂಪರೇಚರ್ ಶುಡ್ ಬಿ ಮೋರ್. ನಾವು ಅದ್ರ ಜೊತೆಗೆ ರೈನ್ಫಾಲ್ ಏನಿರಬೇಕಪ್ಪ ಅಂದರೆ ರೈನ್ಫಾಲ್ ಕೂಡ ಇಟ್ ಶುಡ್ ಬಿ ಮೋರ್ ಇರಬೇಕು. ಅದ್ರ ಜೊತೆಗೆ ಬೆಟ್ಟಗಳಿರಬೇಕು. ಬೆಟ್ಟಗಳಿರ್ತಕ್ಕಂಥ ಪ್ರದೇಶಗಳಿರಬೇಕು. ಬೆಟ್ಟ ಇರ್ತಕ್ಕಂಥ ಪ್ರದೇಶಗಳು ಯಾವ್ಯಾವಪ್ಪ ಅಂದರೆ ನಾವು ಮೇಜರ್ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಈಸ್ಟರ್ನ್ ಘಾಟ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ನಾವು ಹಿಮಾಲಯನ್ ರೀಜನ್ಸಲ್ಲಿ ಈ ಒಂದು ಕ್ಲೈಮೆಟಿಕ್ ಕಂಡೀಷನ್ ಸಿಗ್ತವೆ. ಬಟ್ ಅದಕ್ಕೆ ನಮ್ಮ ಭಾರತದ ರ್ಯಾಂಕ್ ಎಷ್ಟಪ್ಪ ಅಂತಂದರೆ ನಮ್ಮ ಭಾರತದ ರ್ಯಾಂಕು 2ನೇ ಸ್ಥಾನದಲ್ಲಿದೆ. ಆಫ್ಟರ್ ಯಾವುದಪ್ಪ ಅಂದರೆ ಚೀನಾ ನಂತರ ನಮ್ಮ ಭಾರತ ಅಂತಕ್ಕಂಥದ್ದು ವಿಶ್ವದಲ್ಲೇ 2ನೇ ಅತಿ ದೊಡ್ಡವಾಗಿರ್ತಕ್ಕಂಥ ಅತಿ ದೊಡ್ಡ ಚಹಾ ಮಾಡ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯವಾಗಿದೆ ಅಥವಾ ರಾಷ್ಟ್ರವಾಗಿದೆ. ನಾವು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಅಸ್ಸಾಂ. ಅಸ್ಸಾಂ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆ್ಯಂಡ್ ಅಸ್ಸಾಂ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ಟೀ ಅಂತ ಕರಿತೀವಿ. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದ ಟೀ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಓಕೆನಾ? ಅದಾದಮೇಲೆ ಬರ್ತಕ್ಕಂಥದ್ದು ಇಷ್ಟು ಮೇಜರ್ ಆಗಿ ಬೆಳೆಗಳ ಬಗ್ಗೆ ಇಷ್ಟು ಬಿಟ್ಟು ಎಕ್ಸಾಮಲ್ಲಿ ಏನು ಕೇಳಲ್ಲ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ, ಬೆಳೆಗಳ ಪದ್ಧತಿ ಅಂತ ಕರಿತೀವಿ. ನಾವು ಈ ಕ್ರಾಪಿಂಗ್ ಪ್ಯಾಟರ್ನಲ್ಲಿ ಯಾವ್ಯಾವ ಬರ್ತಾವಪ್ಪ, ಕ್ರಾಪಿಂಗ್ ಪ್ಯಾಟರ್ನಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ಮೇಜರ್ ಕ್ರಾಪಿಂಗ್ ಪ್ಯಾಟರ್ನ್ ಅಂದರೆ ಏನು? ನೀವು ಯಾವುದಾದ್ರೂ ಒಂದು ಬೆಳೆ ಬೆಳಿಬೇಕು ಅಂದರೆ ಸುಮ್ಮನೆ ಹೆಂಗಾರು ಬೆಳೆದ್ಬಿಡುವ ಅಂದರೆ ಇಲ್ಲ. ನಾವು ಎಲ್ಲ ಬೆಳೆಗಳಿಗೂ ಕೂಡ ಒಂದು ವಿಧಾನ ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಯಾವ ಸಮಯದಲ್ಲಿ ಬೆಳಿಬೇಕು ಅನ್ನೋದು ಕೂಡ ಇದೆ. ನಾವು ನೋಡಿದ್ವಿ ಯಾವ ಸಮಯದಲ್ಲಿ ಬೆಳಿಬೇಕು, ಯಾವ ರೀತಿ ತಾಪಮಾನ ಬೇಕು, ಯಾವ ರೀತಿ ಮಳೆ ಬೇಕು, ಯಾವ ರೀತಿ ಮಣ್ಣು ಬೇಕು, ಅದಕ್ಕೆ ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋದನ್ನು ಏನಂತ ಕರಿತೀವಪ್ಪ ಅಂದರೆ ಬೆಳೆಗಳ ಪದ್ಧತಿ, ಕ್ರಾಪಿಂಗ್ ಪ್ಯಾಟ್ರನ್ ಅಂತ ಕರಿತೀವಿ. ಕ್ರಾಪಿಂಗ್ ಪ್ಯಾಟರ್ನ್ ಒಂದಕ್ಕೆ ಅತಿ ಹೆಚ್ಚು ತಾಪಮಾನ ಬೇಕಾಗುತ್ತೆ, ಒಂದಕ್ಕೆ ಕಡಿಮೆ ಬೇಕಾಗುತ್ತೆ. ಒಂದಕ್ಕೆ ಅತಿ ಹೆಚ್ಚು ನೀರಾವರಿ ಬೇಕಾಗುತ್ತೆ, ಒಂದಕ್ಕೆ ಕಡಿಮೆ ನೀರಾವರಿ ಬೇಕಾಗುತ್ತೆ. ಒಂದಕ್ಕೆ ಅತಿ ಹೆಚ್ಚು ಫರ್ಟಿಲಿಟಿ ಬೇಕಾಗುತ್ತೆ, ಇನ್ನೊಂದಕ್ಕೆ ಕಡಿಮೆ ಫರ್ಟಿಲಿಟಿ ಬೇಕಾಗುತ್ತೆ. ಈ ಎಲ್ಲದನ್ನು ಏನಂತ ಕರಿತೀವಪ್ಪ ಅಂದರೆ ಕ್ರಾಪಿಂಗ್ ಪ್ಯಾಟ್ರನ್ ಅಂತ ಕರಿತೀವಿ. ಕ್ರಾಪಿಂಗ್ ಪ್ಯಾಟ್ರನ್. ನಾವು ಈ ಕ್ರಾಪಿಂಗ್ ಪ್ಯಾಟ್ರನಲ್ಲಿ ಮೊದಲನೇದೇನಪ್ಪ ಅಂತಂದರೆ ಕ್ರಾಪಿಂಗ್ ಸೀಸನ್ ಅಂತ ಕರಿತೀವಿ, ಅಥವಾ ಭಾರತದಲ್ಲಿರ್ತಕ್ಕಂಥ ಬೆಳೆ ಕಾಲಗಳು ಅಥವಾ ಮೇಜರ್ ಆಗಿ ಇಟ್ ಇಸ್ ಋತುಗಳು ಅಂತ ಕರಿತೀವಿ. ಕೃಷಿಗೆ ಸಂಬಂಧಪಟ್ಟಂಗೆ ಕಾಲಗಳು ಅಥವಾ ದ ಸೀಸನ್ಸ್ ಅಂತ. ನಾನು ಆಲ್ರೆಡಿ ನಿಮಗೆ ಹೇಳಿದೆ 3 ಸೀಸನ್ಸ್ ಇದಾವೆ. ಒಂದು ಖಾರಿಫ್ ದ ಸೀಸನ್ ಅಂತ ಕರಿತೀವಿ, 2ನೇದು ರಾಬಿ ಸೀಸನ್ ಅಂತ ಕರಿತೀವಿ. ನಾವು ಮೇಜರ್ ಆಗಿ 3ನೇದು ಯಾವುದಪ್ಪ ಅಂದರೆ ಝೇದ್ ಸೀಸನ್ ಅಂತ ಕರಿತೀವಿ. ನಾವು ಖಾರಿಫ್ ಸೀಸನ್ ಅಂತಕ್ಕಂಥದ್ದು ಯಾವ ಸಮಯದಲ್ಲಪ್ಪ ಅಂದರೆ ಮುಂಗಾರು ಬೆಳೆ ಅಂತ ಕರಿತೀವಿ. ಮುಂಗಾರು ಬೆಳೆ ಅಂತ ಕರಿತೀವಿ, ಗೊತ್ತಿರಬೇಕಿಲ್ಲಿ ಜೂನಿಂದ ಅಕ್ಟೋಬರ್ವರೆಗೆ ನಾವು ಏನಪ್ಪ ಇಲ್ಲಿ ಅಂತಂದರೆ ಅತಿ ಹೆಚ್ಚು ತಾಪಮಾನ ಇರುತ್ತೆ, ಅತಿ ಹೆಚ್ಚು ಮಳೆ ಕೂಡ ಆಗ್ತಿರುತ್ತೆ. ಯಾವ ಬೆಳೆಗಳನ್ನು ಬೆಳಿಬೋದಪ್ಪ ಇಲ್ಲಿ ಅಂತಂದರೆ ಯಾವ ಬೆಳೆಗಳನ್ನು ಬೆಳಿಬೋದು? ಅಕ್ಕಿ ಬೆಳಿಬೋದು, ಅದೇ ರೀತಿ ಜೋಳ ಬೆಳಿಬೋದು, ಹತ್ತಿ ಬೆಳಿಬೋದು, ಕಡಲೆ ಬೀಜ ಮತ್ತು ಬಾಜ್ರ ಬೆಳಿಬೋದು, ಸಜ್ಜೆ. ಇಷ್ಟನ್ನು ಏನು ಬೆಳಿಬೋದಪ್ಪ ಅಂದರೆ ಮೇಜರ್ ಆಗಿ ಖಾರಿಫ್ ಸಮಯದಲ್ಲಿ ಬೆಳಿಬೋದು. 2ನೇದು ರಾಬಿ ಬಗ್ಗೆ ನೋಡೋದಾದರೆ ಅಕ್ಟೋಬರಿಂದ ಮಾರ್ಚ್ವರೆಗೆ ಇರುತ್ತೆ. ಅಕ್ಟೋಬರ್ನಿಂದ ಮಾರ್ಚ್ನವರೆಗೆ ಈ ಸಮಯದಲ್ಲಿ ಏನಿರುತ್ತಪ್ಪ ಅಂದರೆ ತಾಪಮಾನ ಕಡಿಮೆ ಇರುತ್ತೆ, ಮಳೆ ಕೂಡ ಕಡಿಮೆ ಇರುತ್ತೆ. ನಾವು ಈ ಒಂದು ಸಮಯದಲ್ಲಿ ಯಾವ ಬೆಳೆಗಳನ್ನು ಬೆಳಿಬೋದಪ್ಪ ಅಂದರೆ ಗೋಧಿ ಬೆಳಿಬೋದು, ಕಡಲೆ ಬೆಳಿಬೋದು, ಅದೇ ರೀತಿ ಮೇಜರ್ ಆಗಿ ಮಸ್ಟರ್ಡ್ ಸಾಸಿವೆ ಬೆಳಿಬೋದು, ಬಾರ್ಲೆ ಅಂತಕ್ಕಂಥದ್ದು ಕೂಡ ಈ ಒಂದು ಸಮಯದಲ್ಲಿ ಬೆಳಿಬೋದು. ನಾವು 3ನೇದು ಬರುತ್ತೆ. 3ನೇದು ಯಾವುದಪ್ಪ ಅಂತಂದರೆ ಮೇಜರ್ ಆಗಿ ಝೇದ್ ಅಂತ ಕರಿತೀವಿ. ನಾವು ಝೇದ್ ಅಂತಂದರೆ ಸಮ್ಮರ್ ಬೆಳೆ ಆಗಿರುತ್ತೆ, ಬೇಸಿಗೆ ಸಮಯದಲ್ಲಿ ಬೆಳೀತಕ್ಕಂಥದ್ದನ್ನು ಇಟ್ ಇಸ್ ಸಮ್ಮರ್ ಕ್ರಾಪ್ ಅಂತ ಕರಿತೀವಿ. ನಾವು ಈ ಸಮ್ಮರ್ ಕ್ರಾಪಲ್ಲಿ ಏನು ಬೆಳಿತೀವಪ್ಪ ಅಂದರೆ ವಾಟರ್ ರಿಚ್ ಕ್ರಾಪ್ಸ್ ಆರ್ ಬೀಯಿಂಗ್ ಗ್ರೋನ್. ವಾಟರ್ ರಿಚ್ ಅಂದರೆ ಯಾವುದಪ್ಪ ಅಂತಂದರೆ ಸೌತೆಕಾಯಿ ಆಗಿರ್ಬೋದು, ಕರ್ಬೂಜ ಆಗಿರ್ಬೋದು, ಮಸ್ಕ್ ಮಿಲನ್ ಅಂತ ಕರಿತೀವಿ, ಆ್ಯಂಡ್ ಅದೇ ರೀತಿ ಕಲ್ಲಂಗಡಿ ಹಣ್ಣು ಆಗಿರ್ಬೋದು. ಇದನ್ನೆಲ್ಲ ಎಲ್ಲಪ್ಪ ಬೆಳಿತೀವಿ ಅಂತಂದರೆ ಇಟ್ ಈಸ್ ವಾಟರ್ ರಿಚ್ ಕ್ರಾಪ್ ಯಾವುದು ಅಂದರೆ ಝೇದ್ ಟೈಮಲ್ಲಿ ಬೆಳಿತೀವಿ. ಇಷ್ಟು 3 ಏನಾಗಿರ್ತಾವಪ್ಪ ಅಂದರೆ ಕ್ರಾಪಿಂಗ್ ಸೀಸನ್. ಜನರಲ್ ಆಗಾದ್ರೆ 4 ಆ್ಯಂಡ್ ಅಗ್ರಿಕಲ್ಚರ್ಗಾದರೆ 3 ಇದ್ದಾವೆ, ಗೊತ್ತಿರಲಿ.
ಇಷ್ಟು. ಅದಾದಮೇಲೆ ಬರ್ತಕ್ಕಂಥದ್ದು ಎರಡನೇದೇನಪ್ಪ ಅಂದರೆ ಕ್ರಾಪಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ನಾವು ಹಲವಾರು ಕ್ರಾಪಿಂಗ್ ಸಿಸ್ಟಮ್ ಇದಾವೆ. ಮಲ್ಟಿಪಲ್ ಕ್ರಾಪ್ಸ್. ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಜಾಸ್ತಿ ಬೆಳೆಗಳನ್ನು ಒಂದೇ ಪ್ರದೇಶದಲ್ಲಿ ಬೆಳೆದ್ರೆ, ಒಂದೇ ಲ್ಯಾಂಡಲ್ಲಿ ಬೆಳೆದ್ರೆ ಅದೇನಂತ ಕರಿತೀವಪ್ಪ ಅಂದರೆ ಗ್ರೋಯಿಂಗ್ ಮೋರ್ ದ್ಯಾನ್ ಒನ್ ಕ್ರಾಪ್ ಇನ್ ಅ ಇಯರ್. ಅಂಥದ್ದನ್ನು ಮಲ್ಟಿಪಲ್ ಕ್ರಾಪಿಂಗ್ ಅಂತ ಕರಿತೀವಿ. ಮಲ್ಟಿಪಲ್ ಕ್ರಾಪಿಂಗ್ ಅಂದರೆ ಒಂದಾದ್ಮೇಲೆ ಒಂದು ಬೆಳೀತಕ್ಕಂಥದ್ದನ್ನ ಖಾರಿಫಲ್ ಒಂದು ಬೆಳಿತೀವಿ, ರಾಬಿಯಲ್ಲಿ ಒಂದು ಬೆಳಿತೀವಿ. ಈಗ ಖಾರಿಫಲ್ ಅಕ್ಕಿ ಬೆಳೆದೆ, ರಾಬಿ ಟೈಮಲ್ಲಿ ಗೋಧಿ ಬೆಳೆದೆ, ಅದೇ ರೀತಿ ಸಮ್ಮರ್ ಟೈಮಲ್ಲಿ ನಾನು ವಾಟರ್ ಮೆಲನ್ ಬೆಳೆದೆ. ಅದೇನಂತ ಕರಿತೀವಪ್ಪ ಅಂದರೆ ಮಲ್ಟಿಪಲ್ ಕ್ರಾಪಿಂಗ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂದರೆ ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಕರಿತೀವಿ. ಮಿಕ್ಸ್ ಅಂದರೆ ನಾವು ಒಂದೇ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಒಂದು ಬೆಳೆಗಿಂತ ಜಾಸ್ತಿ ಬೆಳೆ ಬೆಳೆದ್ರೆ ಅಂಥದ್ದನ್ನು ಮಿಕ್ಸ್ ಕ್ರಾಪಿಂಗ್, ಮಿಕ್ಸ್ ಮಾಡಿ ಬೆಳೀತಕ್ಕಂಥದ್ದು. ಈಗ ನೀವೇ ನೋಡಿ, ನಮ್ಮ ಕರ್ನಾಟಕ ನೋಡೋದಾದರೆ ಇಟ್ ಇಸ್ ರಾಗಿ ಜೊತೆ ಏನು ಬೆಳಿತೀವಪ್ಪ ಅಂತಂದರೆ ಅವರೆಕಾಳು ಆಗಿರ್ಬೋದು, ಬೇಳೆಗಳಾಗಿರ್ಬೋದು, ದವಸ ಧಾನ್ಯಗಳನ್ನು ಬೆಳಿತೀವಿ. ಅದೇನಂತ ಕರಿತೀವಿ ಮಿಕ್ಸ್ ಕ್ರಾಪಿಂಗ್. ನಾವು ಮೂರನೇದು ಬರ್ತಕ್ಕಂಥದ್ದು ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಒಂದಾದ್ಮೇಲೆ ಇನ್ನೊಂದನ್ನು ಬೆಳೀತಕ್ಕಂಥದ್ದನ್ನ ನಾವು ರಾಕಿನೇ ಬೆಳೆಯೋದಲ್ಲ, ಒಂದಾದ್ಮೇಲೆ ಇನ್ನೊಂದು ಬೆಳೀತಾ ಇದ್ದಾಗ ಅದನ್ನೇನಂತ ಕರಿತೀವಪ್ಪ ಅಂದರೆ ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಈ ಕ್ರಾಪ್ ರೊಟೇಷನ್ ಮಾಡಿದಾಗ ಏನಾಗತ್ತಪ್ಪ ಅಂದರೆ ನಮ್ಮ ಮೇಜರಾಗಿ ಮಣ್ಣು ಅಂತಕ್ಕಂಥದ್ದು ಫರ್ಟಿಲಿಟಿ ಕೂಡ ಜಾಸ್ತಿ ಆಗುತ್ತೆ, ಅಲ್ಲಿರ್ತಕ್ಕಂಥ ಕೀಟಾಣುಗಳು ಕೂಡ ಕಡಿಮೆ ಆಗ್ತಾ ಬರ್ತಿರ್ತವೆ. ಇದನ್ನು ವಿ ಕಾಲ್ ಇಟ್ ಆಸ್ ಕ್ರಾಪ್ ರೊಟೇಷನ್. ವಿ ಕಾಲ್ ಇಟ್ ಆಸ್ ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಕ್ರಾಪ್ ರೊಟೇಷನ್ ಇಷ್ಟು. ಏನಪ್ಪ ಅಂತಂದರೆ ಮೇಜರ್ ಆಗಿ ಏನು ಗೊತ್ತಿರಬೇಕಪ್ಪ ಅಂದರೆ ಕ್ರಾಪಿಂಗ್ ಪ್ಯಾಟ್ರನ್ ಬಗ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಅದಾದಮೇಲೆ ಬರ್ತಕ್ಕಂಥದ್ದು ಈ ಒಂದು ತಾಪಮಾನದ ಆಧಾರದ ಮೇಲೆ, ಈ ಒಂದು ಪ್ರೆಸಿಪಿಟೇಷನ್ ಆಧಾರದ ಮೇಲೆ, ಮಣ್ಣಿನ ಆಧಾರದ ಮೇಲೆ ಅಗ್ರಿಕಲ್ಚರನ್ನು, ಕೃಷಿ ವಲಯಗಳನ್ನು ಮೇಜರ್ ಆಗಿ ಝೋನ್ಸ್ ಆಗಿ ಡಿಕ್ಲೇರ್ ಮಾಡಿದ್ದೀವಿ. ಆ್ಯಂಡ್ ಅದೇನೇನಂತ ಕರಿತೀವಪ್ಪ ಅಂದರೆ ಕೃಷಿ ಹವಾಮಾನ ವಲಯಗಳು ಅಂತ ಕರಿತೀವಿ, ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಅಂತ. ನಾವು ಈ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಬಗ್ಗೆ ನೋಡೋದಾದರೆ ನಮ್ಮ ಭಾರತದಲ್ಲಿ ಎಷ್ಟು ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಇದಾವಪ್ಪ ಅಂದರೆ ಇಟ್ ಇಸ್ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ಬೇಸ್ಡ್ ಆನ್ ಯಾವ ಆಧಾರದ ಮೇಲಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಮೇಜರ್ ಆಗಿ ನಮ್ಮ ಹವಾಮಾನದ ಆಧಾರದ ಮೇಲೆ, ಮೇಜರ್ ಆಗಿ ನಮ್ಮ ಹವಾಮಾನ ಆಧಾರದ ಮೇಲೆ, ಮಣ್ಣಿನ ಆಧಾರದ ಮೇಲೆ, ಅಲ್ಲಿ ಬೀಳ್ತಕ್ಕಂಥ ಮಳೆಯ ಆಧಾರದ ಮೇಲೆ, ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ತಾಪಮಾನದ ಆಧಾರದ ಮೇಲೆ ಮೇಜರ್ ಆಗಿ ಇಟ್ ಇಸ್ 15ರಿಂದ 20 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ನಮ್ಮ ಮೇಜರ್ ಆಗಿ ನಮ್ಮ ಪ್ಲಾನಿಂಗ್ ಕಮಿಷನ್, ಯೋಜನೆ ಆಯೋಗ ಅಂತ ಕರಿತೀವಿ, 1988ರಲ್ಲಿ 15 ಕೃಷಿ ವಲಯಗಳಾಗಿ ಡಿವೈಡ್ ಮಾಡಿದ್ದಾರೆ. 15 ವಿ ಕಾಲ್ ಇಟ್ ಆಸ್ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದರ ಜೊತೆಗೆ ICARನವರು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಪ್ರಕಾರ 20 ಕೃಷಿ ವಲಯಗಳಾಗಿ ಡಿಕ್ಲೇರ್ ಮಾಡಿದ್ದಾರೆ. ನೆನ್ಪಿಟ್ಕೋಬೇಕಿಲ್ಲಿ ಸರ್, ಯಾವ್ಯಾವು ಸರ್ ಈ ಒಂದು ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಯಾವ್ಯಾವು ಅಂತಂದರೆ ಮೇಜರ್ ಆಗಿ ಇಟ್ ಇಸ್ ಬೇಸ್ಡ್ ಆನ್ ಟೆಂಪರೇಚರ್, ಬೇಸ್ಡ್ ಆನ್ ಕ್ಲೈಮೇಟ್, ಬೇಸ್ಡ್ ಆನ್ ವಿ ಕಾಲ್ ಇಟ್ ಆಸ್ ದ ಟೆಂಪರೇಚರ್, ಕ್ಲೈಮೇಟ್ ಫಾಲೋಡ್ ಬೈ ರೈನ್ಫಾಲ್ ಎಲ್ಲ ಆಧಾರದ ಮೇಲೆ 15 ವಲಯಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನಮ್ಮ ಭಾರತ ಅಂತಕ್ಕಂಥದ್ದು 15 ಇಟ್ ಇಸ್ ವಿಂಗಡಣೆ ಮಾಡಿದ್ದಾರೆ. ಯಾವುದಾದಪ್ಪ ಅಂದರೆ ಈಶಾನ್ಯ ರಾಜ್ಯಗಳಾಗಿರ್ಬೋದು, ಅದೇ ರೀತಿ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ನೀವೇ ನೋಡಿ ಮೌಂಟೇನ್ ರೀಜನ್ ಆಗಿರ್ಬೋದು, ನಾನು ಹಿಮಾಲಯಗಳಿಗೆ ಸಂಬಂಧಪಟ್ಟಂಗೆ ಮೌಂಟೇನ್ ರೀಜನ್ಸ್, ನಾರ್ತ್ ಈಸ್ಟರ್ನ್ ರೀಜನ್ಸ್ ಆಗಿರ್ಬೋದು, ಈಶಾನ್ಯ ರಾಜ್ಯಗಳು, ಸಟ್ಲೇಜ್ ಯಮುನಾ ರೀಜನ್ ಅಂತ ಕರಿತೀವಿ, ಅಪ್ಪರ್ ಗಂಗಾಕ್ಕೆ ಸಂಬಂಧಪಟ್ಟ ಮಿಡಲ್ ಲೋವರ್ ಗಂಗಾ, ಅಪ್ಪರ್ ಮಿಡಲ್ ಆ್ಯಂಡ್ ಲೋವರ್ ಗಂಗಾ, ಅದರ ಜೊತೆಗೆ ಅದರ ಜೊತೆಗೆ ಪ್ರಸ್ಥಭೂಮಿ ಆಗಿರ್ಬೋದು, ಸೌತ್ ಈಸ್ಟರ್ನ್ ಪ್ಲಾಟ್ಯೂ ರೀಜನ್, ಫಾಲೋಡ್ ಬೈ ಅರಾವಲಿ ಆಗಿರ್ಬೋದು, ಮಹಾರಾಷ್ಟ್ರ, ಡೆಕ್ಕನ್ ಪ್ಲಾಟ್ಯೂ, ಕೋಸ್ಟಲ್ ಕರಾವಳಿ ಪ್ರದೇಶಗಳು, ಈಸ್ಟರ್ನ್ ಕೋಸ್ಟಲ್, ವೆಸ್ಟರ್ನ್ ಕೋಸ್ಟಲ್, ಗುಜರಾತ್ ರೀಜನ್, ರಾಜಸ್ಥಾನ್ ರೀಜನ್, ಅಂಡಮಾನ್ ನಿಕೋಬಾರ್. ನಾವು ಇಷ್ಟು ವಲಯಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಬಟ್ ಅದೇ ರೀತಿ ನಮ್ಮ ಕರ್ನಾಟಕ ಎಲ್ಲಿ ಬರುತ್ತಪ್ಪ, ನಮ್ಮ ಕರ್ನಾಟಕ ಯಾವ ವಲಯಗಳಲ್ಲಿ ಬರ್ತಾವಪ್ಪ ಅಂದರೆ 9, 10, 12 9, 10, 12ರಲ್ಲಿ ಬರ್ತವೆ. 9ನೇದು ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಪ್ಲಾಟ್ಯೂಲ್ ಬರ್ತವೆ, ಡೆಕ್ಕನ್ ಇಂಟೀರಿಯಲ್ ಬರುತ್ತೆ, ಅದ್ರ ಜೊತೆಗೆ ಕರಾವಳಿ ಪ್ರದೇಶ ಬರ್ತವೆ, ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತ. ನಾವು ಇಷ್ಟು ರಿಲೇಟೆಡ್ ಟು ಏನಪ್ಪ ಅಂತಂದರೆ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಅಂತ ಕರಿತೀವಿ, ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್. ಆ್ಯಂಡ್ ಕೊನೆಯ ಟಾಪಿಕ್ ಆಗಿರ್ತಕ್ಕಂಥದ್ದು ಮೊದಲೇನು ಮಾಡಿದ್ವಪ್ಪ ಅಂತಂದರೆ ಮೇಜರ್ ಕ್ರಾಪ್ಸ್ ಬಗ್ಗೆ ನೋಡಿದ್ವಿ, ಯಾವ ಯಾವ ಕ್ರಾಪ್ಸು ಏನಕ್ಕೆ ಬೇಕು ಅಂತ ನೋಡಿದ್ವಿ. ಎರಡನೇದ್ರ ಬಗ್ಗೆ ನೋಡೋದಾದರೆ ಮೇಜರ್ ಆಗಿ ಯಾವುದ್ರ ಬಗ್ಗೆ ನೋಡಿದ್ವಿ ಅಂತಂದರೆ ಇಟ್ ಇಸ್ ಮೇಜರ್ ಆಗಿ ಕ್ರಾಪಿಂಗ್ ಪ್ಯಾಟ್ರನ್ಸ್ ಬಗ್ಗೆ ಕೂಡ ನೋಡಿದ್ವಿ. ಕ್ರಾಪಿಂಗ್ ಪ್ಯಾಟ್ರನ್ಸ್ ಬಗ್ಗೆ ನೋಡಿದ್ವಿ, ಕ್ರಾಪಿಂಗ್ ಸೀಸನ್ ಋತುಗಳ ಬಗ್ಗೆ ನೋಡಿದ್ವಿ. ಆ್ಯಂಡ್ ಮೇಜರ್ ಆಗಿ ಇಟ್ ಇಸ್ ದ ಲಾಸ್ಟ್ ಒನ್ ಏನಾಗಿರುತ್ತೆ ಅಂದರೆ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಬಗ್ಗೆ.
ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಬಗ್ಗೆ ನೋಡ್ತಾ ಹೋಗೋಣ. ಬಟ್ ಈ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅಂದರೆ ಏನು? ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಅಂದರೆ ಏನಪ್ಪ ಅಂದರೆ ಕೃಷಿ ಉತ್ಪಾದನೆ ಅಂತ ಮಾತಾಡ್ತೀವಿ. ಬಟ್ ಈಗ ನೀವೇ ಹೇಳ್ರಪ್ಪ, ಮೇಜರ್ ನನ್ನ ಕ್ವೆಶ್ಚನ್ ಏನಪ್ಪ ಅಂತಂದರೆ, ಒಂದು ಹೆಕ್ಟರಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆಯಾ? ಅಂದರೆ ಅತಿ ಹೆಚ್ಚು ಉತ್ಪಾದನೆ ಆಗ್ತಿದೆಯಾ ಅಂತಂದರೆ ನಮ್ಮ ಗ್ರೀನ್ ರೆವಲ್ಯೂಷನ್ ಆದ ನಂತರ ಉತ್ಪಾದನೆ ಹೆಚ್ಚಾಯಿತೇ ಹೊರತು ಮೇಜರಾಗಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಲಿಲ್ಲ. ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದು, ಇಳುವರಿ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿದೆಯಾ ಅಂದರೆ ಇಲ್ಲ. ಯಾಕಪ್ಪ ಇನ್ಕ್ರೀಸ್ ಆಗಿಲ್ಲ ಅಂತಂದರೆ ರೀಸೆಂಟಾಗಿ ಕೊಟ್ಟಿರ್ತಕ್ಕಂಥ ಡೇಟಾ ನೋಡೋದಾದರೆ ನಮ್ಮ ಚೈನಾ ಆಗಿರ್ಬೋದು, ನಮ್ಮ ವರ್ಲ್ಡ್ ಆಗಿರ್ಬೋದು, ನಮ್ಮ ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದು ವರ್ಲ್ಡ್ಗಿಂತ ತುಂಬ ಕಡಿಮೆ ಇದೆ, ಚೈನಾಗಿಂತ ತುಂಬ ಕಡಿಮೆ ಪ್ರೊಡಕ್ಟಿವಿಟಿ ಇದೆ. ಇದು UPSC ಕ್ವೆಶ್ಚನ್ ಕೇಳಿದ್ದಾರೆ. ನಾವೀಗ ಪ್ರೊಡಕ್ಟಿವಿಟಿ ಅಂದರೆ ಏನಪ್ಪ ಅಂತಂದರೆ ಒಂದು ಹೆಕ್ಟರಲ್ಲಿ ಎಷ್ಟು ಔಟ್ಪುಟ್ಟನ್ನು ತರ್ತಿದ್ದೀವಲ್ವಾ ಅದೇನಂತ ಕರಿತೀವಿ. ಎಷ್ಟು ಔಟ್ಪುಟ್ಟನ್ನು ತರ್ತೀವಿ, ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಿ, ಅದನ್ನು ವಿ ಕಾಲ್ ಇಟ್ ಆಸ್ ಪ್ರೊಡಕ್ಟಿವಿಟಿ ಅಥವಾ ಇಳುವರಿ ಅಂತ ಕರಿತೀವಿ. ನಾವು ಇಳುವರಿಯಲ್ಲಿ ನೋಡೋದಾದರೆ ನಾವು ಫುಡ್ ಗ್ರೈನ್ಸಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಿರ್ಬೋದು, 330 ಮಿಲಿಯನ್ ಟನ್ಸನ್ನು ಪ್ರೊಡ್ಯೂಸ್ ಮಾಡ್ತಿರ್ಬೋದು. ಬಟ್ ಆದರೆ ಇಳುವರಿಗೆ ಬಂದಾಗ ನಾವು ಬರ್ತಿರ್ತಕ್ಕಂಥ ನೋಡಿ 2.5 ಮಿಲಿಯನ್ ಆರ್ ದ ಟನ್ ಇಟ್ ಇಸ್ ಪರ್ ಹೆಕ್ಟರ್ ಅಂತಕ್ಕಂಥದ್ದು ಬೆಳೀತಿದ್ದೀವಿ. 2.3ರಿಂದ 2.5 ಟನ್ಸ್ ಪರ್ ಹೆಕ್ಟರ್. ಬಟ್ ಅದೇ ವರ್ಲ್ಡಲ್ಲಿ ನೋಡೋದಾದರೆ 4ಕ್ಕಿಂತ ಜಾಸ್ತಿ ಇದೆ, ಚೈನಾದವರಾದರೆ 7ಕ್ಕಿಂತ ಜಾಸ್ತಿ ಇದೆ. ಬಟ್ ನಮ್ಮ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೀವಿ, ಬಟ್ ಆದರೆ ಇಳುವರಿ ಅಂತಕ್ಕಂಥದ್ದು ಚೈನಾ ಕಂಪೇರ್ ಮಾಡೋದು ಜಾಸ್ತಿ ಇದೆಯಾ, ಅದೇ ರೀತಿ ವಿಶ್ವದ ಆವ್ರೇಜ್ ಅಥವಾ ವರ್ಲ್ಡ್ ಆವ್ರೇಜ್ ಕಂಪೇರ್ ಮಾಡೋದು ಜಾಸ್ತಿ ಇದೆಯಾ ಅಂದರೆ ಇಲ್ಲ. ಅದೇ ಮೇಜರ್ ಪ್ರಾಬ್ಲಮ್ ಸರ್. ಬಟ್ ಆದರೆ ನಾವು ಮೊದಲಿಗಿಂತ ಈಗ ಜಾಸ್ತಿ ಉತ್ಪಾದನೆ ಮಾಡ್ತಿದ್ವಿ, ಜಾಸ್ತಿ ಆಗಿದೆ, ಇಳುವರಿ ಕೂಡ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಹಸಿರು ಕ್ರಾಂತಿ ಅಂತ ಕರಿತೀವಿ. ಹಸಿರು ಕ್ರಾಂತಿ ಯಾವಾಗ ಬರುತ್ತೆ ಅಂದರೆ 1966-67ರಲ್ಲಿ ಇಂದಿರಾ ಗಾಂಧಿಯವರ ಟೈಮಲ್ಲಿ ಬರುತ್ತೆ. ಯಾರ ಒಂದು ನೇತೃತ್ವದಲ್ಲಪ್ಪ ಅಂತಂದರೆ ಮೇಜರ್ ಆಗಿ MS ಸ್ವಾಮಿನಾಥನ್ ಅಂತ ಕರಿತೀವಿ. MS ಸ್ವಾಮಿನಾಥನ್ ಅಂತ ಸರ್. ಆದರೆ ಎಲ್ಲ ಒಂದು ಪ್ರದೇಶದಲ್ಲೂ ಕೂಡ ಸೇಮ್ ಇಳುವರಿ ಇದೆಯಾ ಅಂತಂದರೆ ಇಲ್ಲ. ಯಾಕಿರುತ್ತಪ್ಪ ಸೇಮು? ಎಲ್ಲಿ ಒಳ್ಳೆ ಬೀಜ ಯೂಸ್ ಮಾಡ್ತಾರೋ ಅಲ್ಲಿ ಜಾಸ್ತಿ ಇಳುವರಿ ಇರುತ್ತೆ. ಆ ಬೀಜದ ಜೊತೆಗೆ ಒಳ್ಳೆ ಒಂದು ಇರಿಗೇಷನ್ ಇರಬೇಕು, ನೀರಾವರಿ ಇರಬೇಕು. ನೀರಾವರಿ ಜೊತೆಗೆ ಮೇಜರ್ ಆಗಿ ಒಳ್ಳೆ ರಾಸಾಯನಿಕ ಗೊಬ್ಬರಗಳು ಹಾಕಿದಾಗ ಜಾಸ್ತಿ ಇಳುವರಿ ಆಗುತ್ತೆ. ಜೊತೆಗೆ ಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡಿ, ತಂತ್ರಜ್ಞಾನವನ್ನು ಕೂಡ ಯೂಸ್ ಮಾಡಿದ್ರೆ ಇಳುವರಿ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಎಲ್ಲಪ್ಪ ಆ ಒಂದು ಇಳುವರಿ ಜಾಸ್ತಿ ಇದೆ ಅಂತಂದರೆ ಗ್ರೀನ್ ರೆವಲ್ಯೂಷನ್ ರೀಜನ್ಸಲ್ಲಿ. ಎಲ್ಲಪ್ಪ ಗ್ರೀನ್ ರೆವಲ್ಯೂಷನ್ ಅಂದರೆ ಮೇಜರ್ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿ ಇದೆ ರಾದರ್ ದ್ಯಾನ್ ಬೇರೆ ಒಂದು ಪ್ರದೇಶಗಳಲ್ಲಿ ನೋಡೋದಾದರೆ ಅತಿ ಹೆಚ್ಚು ಇಳುವರಿ ಇದೆ. ಯಾಕೆ ಅಂತಂದರೆ ಅಲ್ಲಿ ಐ ಹೀಲ್ಡ್ ವೆರೈಟಿ ಸೀಡ್ಸ್ ಯೂಸ್ ಮಾಡ್ತಿದ್ದಾರೆ. ಗೋಧಿ ಮತ್ತು ಭತ್ತಕ್ಕೆ ಸಂಬಂಧಪಟ್ಟಂಗೆ ಐ ಹೀಲ್ಡ್ ವೆರೈಟಿ ಸೀಡ್ಸ್, ಫಾಲೋಡ್ ಬೈ ಫರ್ಟಿಲೈಸರ್ಸ್, ಇರಿಗೇಷನ್, ನೀರಾವರಿ ಇದೆ. ಅದರ ಜೊತೆಗೆ ತಂತ್ರಜ್ಞಾನವನ್ನು ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಹೋಗ್ತಿದ್ದಾರೆ. ಓಕೆ ಅಲ್ವಾ? ಇಷ್ಟು ಏನಾಗಿರುತ್ತಪ್ಪ ಅಂದರೆ ಮೇಜರ್ ಆಗಿ ಈ ಒಂದು ಅಗ್ರಿಕಲ್ಚರ್ ಸೀಸನ್ಸ್ಗೆ ಮತ್ತು ಕ್ರಾಪ್ಸ್ಗೆ ಸಂಬಂಧಪಟ್ಟಂಗೆ ಕ್ಲಾಸ್ ಆಗಿರುತ್ತೆ. ಬಟ್ ಈ ಒಂದು ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಮೇಜರ್ ಆಗಿ ಅಗ್ರಿಕಲ್ಚರ್ ಅಂದ್ರೆ ಏನು, ಕೃಷಿ ಅಂದ್ರೆ ಏನು ಅಂತ ನೋಡಿದ್ವಿ. ಅಲ್ಲಿ ಕೃಷಿ ಸೆಕ್ಟರ್ ವಲಯದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಭತ್ತದ ಬಗ್ಗೆ ನೋಡಿದ್ವಿ, ಗೋಧಿ ಬಗ್ಗೆ, ಜೋಳದ ಬಗ್ಗೆ, ಮೇಯ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಬಾಜ್ರದ ಬಗ್ಗೆ, ಸಜ್ಜದ ಬಗ್ಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕಬ್ಬಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಜೂಟ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ, ಟೀ, ಕಾಫಿ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ವಿ. ನಾವು ಅದಾದ ನಂತರ ಏನು ಮಾತಾಡೋದಪ್ಪ, ಸೀಸನ್ಸ್ ಬಗ್ಗೆ ಮಾತಾಡೋದ್ವಿ. ಸೀಸನ್ಸ್ ಅಲ್ಲಿ ನೋಡೋದ 3 ಸೀಸನ್ಸ್ ಬರ್ತವೆ, ರಾಬಿ ಸೀಸನ್, ಖಾರಿಫ್ ಸೀಸನ್, ಅದ್ರ ಜೊತೆಗೆ ಝೈದ್ ಸೀಸನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದರ ಜೊತೆಗೆ ಅಗ್ರಿಕಲ್ಚರಲ್ ಝೋನ್ಸ್ ಬಗ್ಗೆ, ವಲಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 15 ಕೆಲವರು ಪ್ಲಾನಿಂಗ್ ಕಮಿಷನ್ ಪ್ರಕಾರ 15 ಇದೆ, ಆ್ಯಂಡ್ ಅದೇ ರೀತಿ ICAR ಪ್ರಕಾರ 20 ಇದಾವೆ. ದ ಮೋಸ್ಟ್ ಎಕ್ಸೆಪ್ಟೆಡ್ ಆದ ಪ್ಲಾನಿಂಗ್ ಕಮಿಷನ್ ಪ್ರಕಾರ ಯೋಜನೆ ಆಯೋಗ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಪ್ರೊಡಕ್ಟಿವಿಟಿ ಹೆಂಗಿದೆಯಪ್ಪ, ನಾವೆಲ್ಲ ಜಾಸ್ತಿ ಬೆಳೀತಾ ಇದೀವಿ, ಬಟ್ ಆದರೆ ಒಂದು ಹೆಕ್ಟರಲ್ಲಿ ಎಷ್ಟು ಇಳುವರಿ ಕೊಡ್ತಿದೀವಿ ಅನ್ನೋದ್ರ ಬಗ್ಗೆ ಮೇಜರ್ ಆಗಿ ನೋಡಿದ್ವಿ. ಆ ಇಳುವರಿ ಜಾಸ್ತಿ ಮಾಡಬೇಕಾದ್ರೆ ತಂತ್ರಜ್ಞಾನವನ್ನು ಬೆಳೆಸಬೇಕು, ಅದ್ರ ಜೊತೆಗೆ ಬೀಜಗಳು ಚೆನ್ನಾಗಿರಬೇಕು, ಫರ್ಟಿಲೈಸರ್ಸ್ ಇವೆಲ್ಲ ಜಾಸ್ತಿ ಆಗ್ತಿರಬೇಕು. ಈ ಎಲ್ಲದ್ರ ಬಗ್ಗೆ ಈ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋದ್ವಿ. ಓಕೆ ಅಲ್ವಾ? ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀವಿ. ಈ ಒಂದು ಕ್ಲಾಸ್ ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಿಂದ
ಮೇಜರ್ ಆಗಿ ಆರ್ಗನೈಸ್ ಮಾಡಿರ್ತಕ್ಕಂಥ ಸೆಷನ್ಸ್ ಆಗಿರ್ತವೆ ಮೇಜರ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನಾನು ನಿಮ್ಮ ಹರೇಂದ್ರ ಗೌಡ ಸತತವಾಗಿ 6 ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮಿನವರಿಗೆ ಟೀಚ್ ಮಾಡ್ತಾ ಬರ್ತೀನಿ. 2 ಲಕ್ಷಕ್ಕಿಂತ ಮೇಲ್ಪಟ್ಟಂಗೆ ಸ್ಟೂಡೆಂಟ್ಸ್ಗೆ ಬೋಧನೆ ಮಾಡಿದ್ದೀನಿ ಆ್ಯಂಡ್ ಮೆನಿ ಆಫ್ ದೆಮ್ ಹ್ಯಾವ್ ಕ್ಲಿಯರ್ಡ್ ಇಟ್ ಈಸ್ ದ ಡಿಫ್ರೆಂಟ್ ಎಕ್ಸಾಮ್ಸ್ ಆ್ಯಂಡ್ ಸರ್ವಿಂಗ್ ಅಕ್ರಾಸ್ ಕರ್ನಾಟಕ. ಇಷ್ಟು ಹೇಳ್ತಾ ಇಲ್ಲಿಗೆ ನಿಲ್ಸೋಣ. ನಮಸ್ತೆ, ಥ್ಯಾಂಕ್ ಯು. ಸಿ ಆಲ್ ಇನ್ ಅವರ್ ನೆಕ್ಸ್ಟ್ ಸೆಷನ್.